ಎಲ್ರಿಗೂ ನಮಸ್ತೆ. ನಾವು ಈ ವಿಡಿಯೋದಲ್ಲಿ ಮ್ಯಾಥಮೆಟಿಕ್ಸ್‌ನ ಗಣಿತನ ಕನ್ನಡದಲ್ಲಿ ಸ್ಟಡಿ ಮಾಡೋಣ. ಕೆಲವರೆಲ್ಲ ಮೆಸೇಜ್ ಮಾಡಿದ್ರಿ ಕನ್ನಡದಲ್ಲಿ ಮಾಡಿ, ನಮಗೆ ಇಂಗ್ಲೀಷಲ್ಲಿ ಅರ್ಥ ಆಗ್ತಿಲ್ಲ. ಅದಕ್ಕೋಸ್ಕರ ನಾನು ಕನ್ನಡದಲ್ಲೂ ಕೂಡ PDF ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಮೈ ಇಂಟೆನ್ಷನ್ ಏನಪ್ಪ ಅಂದರೆ, ನೀವು ಒಳ್ಳೆ ಮಾರ್ಕ್ಸ್‌ನ ಸ್ಕೋರ್ ಮಾಡಬೇಕು ಮ್ಯಾಥಮೆಟಿಕ್ಸಲ್ಲಿ. ಮತ್ತು ಈ ವರ್ಷ ಕಾಪಿ ಮಾಡ್ತಾರೆ, ನಾವು ಎಕ್ಸಾಮಲ್ಲಿ ಕಾಪಿ ಹೊಡೆದು ಪಾಸ್ ಆಗ್ತೀವಿ ಅನ್ನೋದೆಲ್ಲ ಸುಳ್ಳು. ಮತ್ತು ನಿಮ್ಮನ್ನು ಫೇಲ್ ಮಾಡೋದಕ್ಕೋಸ್ಕರನೇ ಈ ವರ್ಷ ಕಾಯ್ತಿದ್ದಾರೆ. ಯಾಕಂದರೆ AI ಕ್ಯಾಮ್ರಾ ನೀವೇನಾದ್ರು ಓದಲಿಲ್ಲ ಅಂದರೆ ಡೆಫಿನೆಟ್ಟಾಗಿ ಫೇಲ್ ಆಯ್ತೀರಿ. ಸೊ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸೊ ಅಷ್ಟು ಎಕ್ಸಾಮ್ನ ಟೈಟ್ ಮಾಡ್ತಿದ್ದಾರೆ. ಸೊ ಹಂಗಾಗಿ ನಾನು ಫೇಲ್ ಆದರೆ ನಮ್ಮ ಮನೆಯವ್ರ ಪರಿಸ್ಥಿತಿ, ನನ್ನ ಪರಿಸ್ಥಿತಿ ಹೇಗಿರುತ್ತೆ ನೋಡ್ಕೊಳ್ಳಿ. ಸೊ ಆಮೇಲೆ ನೀವು ಓದಬೇಕೋ ಬೇಡೋ ಅಂತ ಯೋಚನೆ ಮಾಡಿ. ಫೇಲ್ ಆದರೆ ನನ್ನ ಸಿಚುವೇಶನ್ ಹೆಂಗಿರುತ್ತೆ ನೋಡ್ಕೊಳ್ಳಿ, ಆಯಿತಾ? ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕೂ ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡ್ತಿರ್ಬೇಕು. ಇವಾಗಿಂದ ಓದಿರೋ ನೀವು ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್, ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಫಸ್ಟ್ ಪಾಸ್ ಆಗೋದು ನೋಡೋಣ. ಸೊ ಈ ವಿಡಿಯೋದಲ್ಲಿ ನೀವು ಇಲ್ಲಿರುವಂತಹ ಎಲ್ಲ ಕ್ವಶನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಡೆಫಿನೆಟ್ಲಿ 50 to 60 ಮಾರ್ಕ್ಸ್ ಕಂಪಲ್ಸರಿ ಬಂದೇ ಬರುತ್ತೆ. ನಿಮ್ಮ ಸ್ಕೂಲ್ ಕಡೆಯಿಂದ ನಿಮಗೆ 20 ಮಾರ್ಕ್ಸ್ ಕೊಟ್ಟಿರ್ತಾರೆ ಇಫ್ ಯು ಆರ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಇನ್ ದ FA1. ಅದೇ ಟೆಸ್ಟ್ಗಳಲ್ಲೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ನೀವು ಈಸಿಯಾಗಿ ಮಾರ್ಕ್ಸ್ನ ಸ್ಕೋರ್ ಮಾಡ್ತೀರಿ. ಸೊ ಹಾಗಿದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟಾಗಿ ಚಾಪ್ಟ್ರಿಗೆ ಹೋಗೋಣ. ನೋಡಿ, ಫಸ್ಟ್ ಚಾಪ್ಟರು ವಾಸ್ತವ ಸಂಖ್ಯೆಗಳು. ವಾಸ್ತವ ಸಂಖ್ಯೆಗಳಲ್ಲಿ ನೋಡಿ, ಫಸ್ಟ್ ನಮಗೆ ಕೊಟ್ಟಿದ್ದೇನೆ ಮಾದರಿ. 20ರ ಸಂಖ್ಯೆಯನ್ನು ಅದರ ಅವಿಭಾಜ್ಯ ಅಪವರ್ತಗಳ ಲಬ್ಧವಾಗಿ ವ್ಯಕ್ತಪಡಿಸಿ. ನೋಡಿ, 20ನ ನಾವು ಅವಿಭಾಜ್ಯ ಅಪವರ್ತ ಮಾಡಬೇಕು. ನೋಡಿ, 20 2 ತಗೊಳ್ಳಿ. 2 1 2, ಸೊ 0. 2 5, ಸೊ 5 1, ಕರೆಕ್ಟಾ? 2 ಎಷ್ಟಿದ್ದಾವೆ? 2 ಇದ್ದಾವೆ. ಸೊ 2 to the power of 2, 2ರ ಘಾತ 2, 5ರ ಘಾತ 1, ಮುಗೀತು. ಈ ಥರ ನೀವು 25ಕ್ಕೆ ಮಾಡಿ. ನೋಡಿ, ಇವೆಲ್ಲ ಮಾಡ್ಬೇಕು ಕುತ್ಕೊಂಡು. ಮ್ಯಾಥ್ಸ್ನ ಬರೀ ವಿಡಿಯೋ ನೋಡಿದ್ರೆ ನೀವು ಮ್ಯಾಥಮೆಟಿಕ್ಸ್ನ ಕಲಿಯಲ್ಲ, ಗಣಿತ ಬರಲ್ಲ. ವಿಡಿಯೋ ನೋಡಿದರೆ ನೀವೇನು ಮಾಡಬೇಕು, ಈಗ ನಾನು 20 ಮಾಡಿದ್ದೀನಲ್ವಾ, ನೀವು 25ನ ಬುಕ್ಕಲ್ಲಿ ಮಾಡಬೇಕು. ನೆಕ್ಸ್ಟು 120ನ್ನ ಮಾಡಬೇಕು. ನೆಕ್ಸ್ಟು 156ನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಸೊ 25ನ ಮಾಡೋಣ. ಈಗ ನಿಮಗೆ ಅವ್ರು ಆಲ್ರೆಡಿ ಮಾಡಿರೋದ್ರಿಂದ ಬೇಡ, 25 ಮಾಡೋಣ. 25 ನೋಡಿ, ಲಾಸ್ಟ್ ನಂಬರು ಕೊನೆಯ ಸಂಖ್ಯೆ ಅದೇನಾಗಿದೆ, ಬೆಸ ಸಂಖ್ಯೆ ಆಗಿದೆ. ಬೆಸ ಸಂಖ್ಯೆ ಸರಿ ಸಂಖ್ಯೆಯಿಂದ ಹೋಗಲ್ಲ. ಸೊ ಏನು ಮಾಡ್ಬೇಕು, ನೀವು 3 ತಗೋಬೇಕು, ಇಲ್ಲ 5 ತಗೋಬೇಕು. 5 ತಗೋಣ. 5 5 5 25, ಸೊ 5 1 5, ಸೊ ಎಷ್ಟಾಯ್ತು? 5ರ ಘಾತ 2, ಮುಗೀತು, ಇಷ್ಟೇ. ಸೊ ಅದು 120 ಅಷ್ಟು. 122ರಿಂದ ಹೋಗುತ್ತೆ, ಯಾಕಂದರೆ ಇದು ಸರಿ ಸಂಖ್ಯೆ. ಇದನ್ನು ನೀವು ಡಿವೈಡ್ ಮಾಡ್ತಾ ಹೋಗಿ ಅದ್ರ ಫ್ಯಾಕ್ಟರ್ಗಳನ್ನ ಬರೀರಿ, ಅದರ ಅಪವರ್ತಗಳನ್ನು ಬರೀರಿ. ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವೇನು ಮಾಡೋಕ್ಕಾಗೋದು, ಸ್ಕೋರ್ ಮಾಡೋಕ್ಕಾಗೋದು. ಸೊ ನೆಕ್ಸ್ಟ್ ನೋಡಿ, ಲಾಸಾಹ ಮತ್ತು ಮಾಸಾಹ. ಲಾಸಾಹ ಅಂದ್ರೆ ಏನಿಲ್ಲ, ದಟ್ ಈಸ್ ಹೆಚ್ಚು ಘಾತವನ್ನು ಹೊಂದಿರುವ ಪ್ರತಿ ಸಂಖ್ಯೆಯ ಅವಿಭಾಜ್ಯ ಅಪವರ್ತ. ಹೆಚ್ಚು ಘಾತ ಇರುತ್ತಲ್ಲ ಅದೇ. ಇನ್ನ ಅತಿ ಕಡಿಮೆ ಘಾತವನ್ನು ಹೊಂದಿರುತ್ತಲ್ಲ ಅದು ಮಾಸಾಹ. ಮುಗೀತು. ನೋಡಿ, ಈಗ 2 ಸಂಖ್ಯೆ ಕೊಟ್ಟಿದ್ದಾನೆ, 6 ಮತ್ತು 120. 6 ನೋಡಿ, 6ನ್ನು ಇದು ಅಪವರ್ತ ಮಾಡಿದಾಗ 2 3 6, 3 1 3 ಹೋಯ್ತು. ಸೊ ಅಲ್ಲಿ ಘಾತ ಎಷ್ಟು ಬಂತು? 2 ಇಂಟು 3 ಬಂತು. 2ರ ಘಾತ 1, 3ರ ಘಾತ 1. ಸೊ ಇದು ಅಷ್ಟು. 20ನ ನಾವು ಅಪವರ್ತನ ಮಾಡಿದಾಗ, ಸೊ 2 2 20, 2 5 10, 5 1 5, ಕರೆಕ್ಟಾ? ಸೊ ಏನಂತ ಬಂತು? 2ರ ಘಾತ 2 ಇಂಟು 5ರ ಘಾತ 1 ಬಂತು. ಸೊ ಈಗ ಇಲ್ಲಿ ಘಾತ ಯಾವುದು ಜಾಸ್ತಿ ಇದೆ? ದಟ್ ಈಸ್ ನೋಡಿ, 2ರ ಘಾತ 2 ಇದೆಯಲ್ಲ, ಇದು ಜಾಸ್ತಿ ಇರೋದು. ಸೊ 2ರ ಘಾತ 2 ಇಂಟು 3ರ ಘಾತ 1 ಇಂಟು 5ರ ಘಾತ 1. ಸೊ ಇದನ್ನು ತಗೋಬಾರ್ದು. ಯಾಕೆ? ಜಾಸ್ತಿ ಘಾತ ಯಾವ್ದು ತಗೊಂಡು ದಟ್ ಈಸ್ ಲಾಸಹ. ನೋಡಿ, 2ರ ಘಾತ 2 ಅಂದರೆ ದಟ್ ಈಸ್ 4, 3ರ ಘಾತ 1 ಅಂದರೆ 3 ಇಂಟು 5ರ ಘಾತ 1 5. ಸೊ 4 3 12, 12 5 60. ಸೊ 60 ಇಸ್ ದ ಲಾಸಾಹ. ಮಾಸಾಹ ಅಂದ್ರೆ ಏನಿಲ್ಲ, ಕಡಿಮೆ ಘಾತ ಇರಬೇಕು. ಕಡಿಮೆ ಘಾತ ಯಾವ್ದ್ರಲ್ಲಿದೆ? ದಟ್ ಈಸ್ 2ರ ಘಾತ 1. ದಿಸ್ ಇಸ್ ಅ ಕಡಿಮೆ, ದಟ್ ಈಸ್ ಅ ಮಾಸಾಹ. ನೋಡಿ, 2ರ ಘಾತ 1, ದಟ್ ಈಸ್ ಮಾಸಾಹ. ನೆಕ್ಸ್ಟ್ ನೋಡಿ, ಇದನ್ನು ನೀವೇ ಮಾಡಿ. ನೋಡಿ, ಇಲ್ಲಿ ಬಾಕ್ಸ್ ಇದೆ. 6 ಮತ್ತು 72ರ ಲಾಸಾಹ ಮತ್ತು ಮಾಸಾಹ ಅಪವರ್ತನ ವಿಧಾನದಲ್ಲಿ ಕಂಡುಹಿಡಿಯಿರಿ. ನೋಡಿ, ಇದನ್ನು ಮಾಡಿ ನೀವು. 2 3ಲಿ, ಸೊ 3 1ಲಿ, ಮುಗಿತಾ? ನೆಕ್ಸ್ಟ್ ನೀವು ನೋಡಿ, 2 3 6, 2 6 12, 2 2 1 2, 2 8 16, 2 9ಲಿ, ಸೊ 3 3ಲಿ, 3 1ಲಿ, ಮುಗಿತಾ? 3 1 3. ಸೊ ಯಾವ ಫ್ಯಾಕ್ಟರ್ಸ್ ಬಂದಿದೆ ನೋಡಿ, ಫ್ಯಾಕ್ಟರ್ಗಳು ಬರ್ಕೊಳ್ಳಿ. ದಟ್ ಈಸ್ 2 ಇಂಟು 3. ನೆಕ್ಸ್ಟ್ 2 ಇಂಟು 2 ಇಂಟು 2 ಇಂಟು 3 ಇಂಟು 3. ಸೊ ಅಲ್ಲಿಗೆ ಘಾತ ಎಷ್ಟು ಬಂತು? 2 ಇಂಟು 3 ಫಸ್ಟ್ ಒನ್. ನೆಕ್ಸ್ಟು 2 ಟು ದಿ ಪವರ್ ಆಫ್, ಅಂದರೆ 2ರ ಘಾತ 3 ಇಂಟು 3ರ ಘಾತ 2, ಕರೆಕ್ಟಾ? ಸೊ ಯಾವ್ದು ಜಾಸ್ತಿ ಪವರ್ ಇದೆ ಅದು ತಗೊಂಡು ಲಾಸಾಹ ಮಾಡಿ, ಎಷ್ಟೇ. ನೋಡಿ, ಇದೇ ಥರ ನೀವು 72 120ನ ಮಾಡಿ.
ಮತ್ತೆ ಇಲ್ಲಿ ಕೊಟ್ಟಿದೆ ನೋಡಿ 12, 15, 21 ಇದನ್ನು ನೀವು ಮಾಡಿಬಿಟ್ಟು ಆನ್ಸರ್ ಮಾಡಬೇಕು. ಇದು ಅಷ್ಟೇ ಸೇಮ್ ನೋಡಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇದು ನೀವು ಕಲಿಯಲೇಬೇಕು. ಎರಡು ಸಂಖ್ಯೆಗಳ ಗುಣಲಬ್ಧ ಹಾಗೂ ಆ ಸಂಖ್ಯೆಯ ಲಾಸಹ ಮತ್ತು ಮಾಸಹಗಳ ಗುಣಲಬ್ಧ ನಡುವಿನ ಸಂಬಂಧ. ನೋಡಿ ಏನಿಲ್ಲ, ಎರಡು ಸಂಖ್ಯೆಗಳನ್ನು ಲಾಸಹ ಮಾಸಹ ಮಾಡ್ತಿರಲ್ಲ, ಅದು ಆ ಸಂಖ್ಯೆಗಳ ಗುಣಲಬ್ಧ ಮಾಡಿದಾಗ ಎರಡಕ್ಕೂ ಈಕ್ವಲ್ ಆಗಿರ್ಬೇಕು. ಅದೇ ನೋಡಿ ಎ ಇಂಟು ಬಿ ಅಂದ್ರೆ ಎರಡು ಸಂಖ್ಯೆಗಳು. ಆ ಎರಡು ಸಂಖ್ಯೆಗಳಿರುತ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ 10 ಮತ್ತು 20ರ ಲಾಸಹ ಮಾಡಿ ಅಂತ ಕೊಟ್ರೆ ಇವೇ ಎರಡು ಸಂಖ್ಯೆಗಳು. ಸೊ ಈ ಎರಡು ಸಂಖ್ಯೆಗಳು A1 B1 ಮಾಡ್ಕೋಬೇಕು. ಮತ್ತೆ ಲಾಸಹ ಎಷ್ಟು ಬರುತ್ತೆ, ಮಾಸಹ ಎಷ್ಟು ಬರುತ್ತೆ, ಎರಡರ ಆನ್ಸರ್ ಈಕ್ವಲ್ ಆಗಿರುತ್ತೆ. ನೋಡಿ ಲಾಸಹ ಈಕ್ವಲ್ಸ್ ಟು ಹೆಚ್ಚಿಗೆ ಕಳಿಸಿದ್ರೆ ಮಾಸ, ಇದೇ ಆನ್ಸರ್. ಅಥವಾ ಸೊ ಒಂದು ಸಂಖ್ಯೆ ಕೊಟ್ಟಾಗ ದಟ್ ಈಸ್ ನೀವು ಒಂದು ಸಂಖ್ಯೆ ಕೊಟ್ಟಾಗ ಲಾಸಹ ಇಂಟು ಮಾಸಹ ನೋಡ್ಬೇಕು. ನೀವು ಇವೆಲ್ಲನೂ ಬೈಹಾಟ್ ಮಾಡಕ್ ಹೋಗ್ಬಿಡಿ, ನೀವು ಏನು ಬೈಹಾಟ್ ಮಾಡಕ್ ಹೋಗ್ಬಿಡಿ. ಇದೊಂದೇ ಕ್ವಶನ್ ನೋಡಿ, ಎರಡು ಸಂಖ್ಯೆ A ಇಂಟು ಬಿ ಈಕ್ವಲ್ಸ್ ಟು L ಇಂಟು H. ಸೊ ನಿಮ್ಗೆ ಏನಾದ್ರು ಎಲ್ ಬೇಕು ಅಂದ್ರೆ ಲಾಸಹ ಬೇಕು ಅಂದ್ರೆ ಎಚ್ನ ತಗೊಬಿಟ್ಟು ಇಡಿ ಕಳಿಸಿ, ಏನಾಯ್ತು ಡಿವೈಡ್ ಬೈ ಆಯ್ತಾ. ಸೊ ಇಂಟು ಇರೋದು ಈಕ್ವಲ್ಸ್ ಇಂದ ಈ ಕಡೆ ಬಂದ ತಕ್ಷಣ ಡಿವೈಡ್ ಬೈ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಏನು HF ಮೀನ್ಸ್ ಮಾಸಹ ಬೇಕು ಅಂದ್ರೆ ಎಲ್ ನ ತೆಗೆದುಬಿಟ್ಟು ಈಕ್ವಲ್ ಟು ಸಿಂಬಲ್ ಇದೆ ಈ ಕಡೆ ಕಳಿಸಿ ಡಿವೈಡ್ ಬೈ ಆಗುತ್ತೆ. ಅದೇ ನಿಮ್ಗೆ ಏನಾದ್ರು ಫಸ್ಟ್ ಸಂಖ್ಯೆ ಬೇಕು ಅಂದ್ರೆ ಏನಲ್ಲೇ ಉಳಿಸ್ಕೊಳ್ಳಿ, ಬಿ ನ ಕಳಿಸಿ ಡಿವೈಡ್ ಬೈ ಆಗುತ್ತೆ, ಅಷ್ಟೇ ಮುಗೀತು. ನೋಡಿ ಇಲ್ಲಿ ಮಾಡಿದರೆ 306 ಮತ್ತೆ 656ರ ಎರಡು ಸಂಖ್ಯೆಗಳು, ಅದನ್ನ ಅವ್ರೇನ್ ಮಾಡಿದರೆ ಮಾಸಹ ಮಾಡಿ. ಮಾಸಹ ನೋಡಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಮಾಸಹ ಇಸ್ 9 ಅಂತ ಕೊಟ್ಟರೆ, ಮತ್ತೆ ಎರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. ನೀವು ಲಾಸಹ ಕಂಡುಹಿಡಿಯಬೇಕಾಗುತ್ತೆ. ಫಾರ್ಮುಲಾ ಏನಾಗುತ್ತೆ, ಲಾಸಹ ಈಕ್ವಲ್ಸ್ ಟು ಎ ಇಂಟು ಬಿ ಡಿವೈಡ್ ಬೈ ಎಚ್ ಎಫ್ ಅಂದ್ರೆ ಮಾಸಹ. ಸೊ ಲಾಸಹ ಇಂಟು, ಸೊ ಎಷ್ಟಿದೆ ನಂಬರ್, ಎ ಎಷ್ಟಿದೆ 306 ಇಂಟು ಬಿ ಎಷ್ಟಿದೆ 657. ಸೊ ಡಿವೈಡ್ ಬೈ ದಟ್ ಈಸ್ 9. ಸೊ 9 ಇಂದ ಇದನ್ನ ಹೊಡೆದಾಕಿ, 9 3 27, 9 4 36. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಲಾಸಹ 22,338 ಬರುತ್ತೆ. ಸೊ ಇದೇ ಲಾಸಹ. ನೆಕ್ಸ್ಟ್ ನೋಡಿ ಇದೇ ತರ ನೀವು ಇದು ಮಾಡಿ ನೋಡಿ, 620 ಮತ್ತು 60 ಲಾಸಹ ಕೊಟ್ಟಿದೆ ಮಾಸಹ. ಸೊ ಫಾರ್ಮುಲಾ ಏನಾಗುತ್ತೆ, ಎಚ್ ಎಫ್ ಈಕ್ವಲ್ಸ್ ಟು ಎ ಇಂಟು ಬಿ ಡಿವೈಡ್ ಬೈ ಲಾಸಹ. ಇಷ್ಟೇ ನೋಡಿ, ಇದನ್ನು ಮಾಡಿ ನೀವು 15, 21. ನಾನು ಎಲ್ಲಾನು ಮಾಡ್ತಾ ಟೈಮ್ ವೇಸ್ಟ್ ಮಾಡೋದಾಗಲ್ಲ. ಸೊ ನೀವು ಈ ಕ್ವಶನ್ ಬರ್ಕೋಬೇಕು, ಟಕ 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 ಬುಕ್ಕಲ್ಲಿ ಮಾಡಬೇಕು, ಹಂಗಿದ್ರೆ ಮಾತ್ರ ಮ್ಯಾಥ್ಸು. ಇಲ್ಲ ನಾನು ನೋಡಿದೆ ವಿಡಿಯೋ ಮಲ್ಕೊಂಡು ಹಾಸಿಗೆ ಮಲ್ಕೊಂಡು ಕಾಲ ಅಲ್ಲಾಡಿಸ್ಕೊಂಡು ಮ್ಯಾಥ್ಸ್ ನೋಡಿದ್ರೆ ಮ್ಯಾಥ್ಸ್ ಬರಲ್ಲ, ನಿದ್ದೆ ಬರ್ತವೆ. ಆಮೇಲೆ ಮಲ್ಕೊಂಡು ಗೊಬ್ಬರ ಹಾಕಿ ಮಲ್ಕೊಂಡು ನಾಳೆಗೆ ಆಮೇಲೆ ರಿಸಲ್ಟ್ ಬಂದಾಗ ಫೇಲ್ ಆದ್ನಲ್ಲಪ್ಪ ಏನು ಮಾಡೋದು, ಆಮೇಲೆ ಸಬ್ಜೆಕ್ಟಿಗೆ 1,000 ಕೊಟ್ಟು ಬರಿಬೇಕಾಗತ್ತೆ, ಮನೇಲಿ ಉಗಿಸ್ಕೋಬೇಕಾಗತ್ತೆ. ನಿನ್ನ ಓದಿಸೋ ಬದಲು 2 ಎಮ್ಮೆ ತಗೊಂಡು ಮೇಯ್ಸಿರಿ ಹಾಲಾರ ಕೊಡುವಂತ ಈಗ ಬಯಸಬೇಕಾಗತ್ತೆ. ಸೊ ಅದು ಬೇಡ ಅಲ್ವಾ. ಸೊ ಅದಕ್ಕೆ ಏನು ಮಾಡಬೇಕು, ಒಂದು ಕ್ವಶನ್ ಆದ ತಕ್ಷಣ ಇಂಟ್ರೆಸ್ಟ್ ಕಳ್ಕೊಬಾರ್ದು, ಒಂದು ಕ್ವಶನ್ ನೋಡೋದು ಮಾಡಬೇಕು. ನೆಕ್ಸ್ಟ್ ನೋಡಿ, ಇದು ಈ ಕ್ವಶನ್ ಫಿಕ್ಸ್, ನಿಮಗೆ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ಕ್ವಶನ್. ನೋಡಿ √3 ಒಂದು ಅವಿಭಾಜ್ಯ ಸಂಖ್ಯೆ ಎಂದು ಸಾಧಿಸಿ. ನೋಡಿ √3 ಒಂದು ಅವಿಭಾಜ್ಯ ಸಂಖ್ಯೆ ಆಗಿರಲಿ. ನೋಡಿ √3 ಈಕ್ವಲ್ಸ್ ಟು ಪಿ ಬೈ ಕ್ಯೂ. ಫಸ್ಟ್ ನೋಡಿ √3 ಈಕ್ವಲ್ಸ್ ಟು ಪಿ ಬೈ ಕ್ಯೂ ಅಂತ ಬರ್ಕೊಳ್ಳಿ, ಆಯ್ತಾ. ಎರಡಕ್ಕೂ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡ್ರಪ್ಪ. ಎರಡಕ್ಕೂ ವರ್ಗಗಳನ್ನು ಎರಡೂ ಬದಿಗೆ ಮಲ್ಟಿಪ್ಲೈ ಮಾಡಿ, ಎರಡು ಕಡೆಗೆ ವರ್ಗಗೊಳಿಸಿ ಏನಾಯ್ತು, √3 ಸ್ಕ್ವಯರ್ ಈಕ್ವಲ್ಸ್ ಟು ಪಿ ಸ್ಕ್ವಯರ್ ಡಿವೈಡ್ ಬೈ ಕ್ಯೂ ಸ್ಕ್ವಯರ್ ಆಯ್ತಾ. ನೋಡಿ ಸ್ಕ್ವಯರ್ ಇದೆಯಲ್ಲ, ಇದು ರೂಟ್, ಎರಡು ಏನಾಯ್ತು ಕ್ಯಾನ್ಸಲ್ ಆಯ್ತು, ಉಳಿದಿದ್ದು ಏನಾಯ್ತು 3 ಉಳಿತು. 3 ಈಕ್ವಲ್ಸ್ ಟು ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್. ನೋಡಿ ಈಗ ಏನು ಮಾಡಬೇಕು, ಈ ಕ್ಯೂ ಇದೆಯಲ್ಲ ಇದನ್ನ ಈ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಏನಾಯ್ತು 3 ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಆಯ್ತು. ಈಗ ಇಲ್ಲಿರೋದು ನಂಬರ್ ಯಾವುದು, 3. ನೋಡಿ 3 ಡಿವೈಡ್ಸ್ 3 ಕ್ಯೂ ಸ್ಕ್ವೇರ್ ಅನ್ನು ಭಾಗಿಸುತ್ತದೆ. ನಾನು ಇಂಗ್ಲಿಷ್ ಮೀಡಿಯಂ ಮಾಡೋದ್ರಿಂದ ಸ್ವಲ್ಪ ಕನ್ನಡ ಹೇಳೋದ್ರಲ್ಲಿ ಇಂಗ್ಲಿಷ್ ಬರ್ತದೆ, ಬೇಜಾರು ಮಾಡ್ಕೋಬೇಡಿ. ಸೊ 3 ಕ್ಯೂ ಸ್ಕ್ವೇರ್ ಪಿ ಸ್ಕ್ವೇರ್ ಅನ್ನ ಭಾಗಿಸುತ್ತದೆ, ಮತ್ತೆ 3 ಪಿ ಅನ್ನು ಭಾಗಿಸುತ್ತದೆ ಅಂತ ಬರ್ಕೊಳ್ಳಿ. ಸೊ ನಮ್ಮ ಊಹೆ √3 ಒಂದು ಅವಿಭಾಜ್ಯ ಸಂಖ್ಯೆ ಆಗಿದೆ ಅಂತ ಒಂದು ಬರೀರಿ, ಅಷ್ಟೇ ಮುಗೀತು. ನೆಕ್ಸ್ಟ್ ನೋಡಿ, ಇದೇ ತರ ನೀವು √2 ಮಾಡಿ, √5 ಮಾಡಿ, √7 ಮಾಡಿ. ಸೊ ನೆಕ್ಸ್ಟ್ ನೋಡಿ √7 ಮಾಡಿ. ಸೊ ಇದು ನೋಡಿ 5 + √3 ಒಂದು ಅವಿಭಾಜ್ಯ ಸಂಖ್ಯೆಯನ್ನು ಸಾಧಿಸಿ. ಸೇಮ್ ಇದು ವೆರಿ ಈಸಿ ನೋಡಿ. ಲೆಟ್ ಅಸ್ ಸರಿ 5 + √3 ಇಸ್ ಎ ಅಭಾಗಲಬ್ಧ ಸಂಖ್ಯೆಯನ್ನು ಭಾವಿಸಿ, ಆಯ್ತಾ. ನೆಕ್ಸ್ಟ್ 5 + √2 ವರ್ಗ 3 ಈಕ್ವಲ್ಸ್ ಟು ಪಿ ಬೈ ಕ್ಯೂ ಅನ್ನು ಹಾಕೊಳ್ಳಿ. ಈಗ ಏನು ಮಾಡಿ ಗೊತ್ತಾ, ನೋಡಿ ಈಗ ಏನು ಸಿಂಪಲ್, ಈ +5 ಇದೆಯಲ್ಲ ಎತ್ಬಿಟ್ಟು ಕಳಿಸಿ, -5 ಆಗುತ್ತೆ. ನೋಡಿ √3 ಈಕ್ವಲ್ಸ್ ಟು ಪಿ ಬೈ ಕ್ಯೂ, ಆ ಕಡೆ +5 ಇರೋದು ಈ ಕಡೆ ಬಂದು -5 ಆಯ್ತು, ಕರೆಕ್ಟಾ. ಈ ಕ್ಯೂ ಇದೆಯಲ್ಲ ಇದನ್ನ ಇಲ್ಲಿಗೆ ಗುಣಿಸಿ. ಸೊ ಏನಾಯ್ತು,
3 ಈಕ್ವಲ್ಸ್ ಟು ಪಿ ಹೋಲ್ ಡಿವೈಡ್ ಬೈ ಕ್ಯೂ, ಕ್ಯೂ ಇಂಟು 5 ದಟ್ ಈಸ್ 5Q ಆಯ್ತು. ಅಷ್ಟೇ, ಮುಗೀತು. ಈಗ ನೋಡಿ, ರೂಟ್ ವರ್ಗ 3 ಎಂಬುದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಮುಗಿದೋಯ್ತು ಅಷ್ಟೇ. ಇದೇ ತರ ನೀವು ಇದನ್ನ ಮಾಡಿ ಈ ತರ ಕ್ವಶನ್ ಫಿಕ್ಸು ಬಂದೇ ಬರ್ತವೆ, ನಿಮಗೆ ಮೋಸ ಇಲ್ಲ. ನೋಡಿ ಇಲ್ಲಿಗೆ ನಿಮ್ಮ ಯಾವುದು ಫಸ್ಟ್ ಚಾಪ್ಟರ್ ವಾಸ್ತವ ಸಂಖ್ಯೆಗಳ ತಡಿರಪ್ಪ, ಆ ಸಂಖ್ಯೆಗಳು ಚಾಪ್ಟರ್ ಮಾಡಿದ್ದೀನಿ. ವಾಸ್ತವ ಸಂಖ್ಯೆಗಳು, ಎಸ್. ಈಗ ಎರಡನೇ ಚಾಪ್ಟರ್ಗೆ ಹೋಗೋಣ. ಎರಡನೇ ಚಾಪ್ಟರ್ ಏನು ಹೇಳುತ್ತೆ? ಓಕೆ 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 ಬೇಜಾರು ಮಾಡ್ಕೋಬಾರ್ದು. ಆಮೇಲೆ ಬಹುಪದೋಕ್ತಿಗಳಲ್ಲಿ ನಿಮಗೆ 4 ಮಾರ್ಕ್ಸ್ ಕಂಪಲ್ಸರಿ ಫಿಕ್ಸು. ಇದ್ರಲ್ಲಿ ನೋಡಿ, ಪಿ ಆಫ್ ಕೆ ಒಂದು ವಾಸ್ತವ ಸಂಖ್ಯೆಗಳಾಗಿದ್ದು ಪಿ ಆಫ್ ಕೆ ಈಕ್ವಲ್ಸ್ ಟು 0 ಆದರೆ ಕೆ ಅನ್ನು ಬಹುಪದೋಕ್ತಿ ಶೂನ್ಯ ಎನ್ನುವರು. ಓಕೆ, ನಮಗೆ ಏನಾದ್ರು ಆನ್ಸರ್ 0 ಬಂತು ಅಂದ್ರೆ ಮಾತ್ರ ಅದನ್ನ ಕೆ ವ್ಯಾಲ್ಯೂ ಬಹುಪದೋಕ್ತಿ ಅಂತ ಕರೀತಾರೆ ಅಂತ. ಅದೆಲ್ಲ ಬಿಟ್ಟಾಕಿ ತಲೆ ಕೆಡಿಸ್ಕೊಡಿ. ಈಗ ಇದ್ರೊಂದು ಕ್ವಶನ್ ಒಂದೇ ಬರುತ್ತೆ ನೋಡಿ. ಇದು ಗ್ರಾಫು, ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ನೋಡಿ, ಇದು ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್. ಒಂದು ಲೈನ್ ಡ್ರಾ ಮಾಡ್ತೀನಿ ನೋಡಿ, ಸಿಂಪಲ್ ಒಂದು ಲೈನ್ ಡ್ರಾ ಮಾಡ್ತೀನಿ. ಈಗ ಈ ಲೈನ್ ಡ್ರಾ ಮಾಡಿದಿನಲ್ಲ, ಈ ಲೈನ್ ಅಲ್ಲಿ ಇದು ಎಕ್ಸ್ ಆಕ್ಸಿಸ್ ಅಲ್ಲಪ್ಪ. ಎಕ್ಸ್ ಆಕ್ಸಿಸ್ ಮೇಲೆ ಎಷ್ಟು ಬಾರಿ ಆ ಲೈನ್ ಕ್ರಾಸ್ ಆಗಿದೆ ನೋಡಿ ಸಾಕು. ಎಕ್ಸ್ ಆಕ್ಸಿಸ್ ನೋಡಿ, ಇದೊಂದು ಸರಿನಾ, ಇದೊಂದು ಸರಿನಾ, 2 ಸರಿನಾ, 3 ಸರಿನಾ, ಅಂದ್ರೆ ಆನ್ಸರ್ ಇಸ್ 3. ಎಕ್ಸ್ ಆಕ್ಸಿಸ್ ಮೇಲೆ ಹೋಗೇ ಇಲ್ಲ ಅಂದ್ರೆ 0. ನೋಡಿ ಈಗ ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ ಲೈನ್ ಬಂದಿಲ್ಲ, ಸೊ ದಟ್ ಇಸ್ ವೈ ಆನ್ಸರ್ ಇಸ್ 0. ನೋಡಿ ಇಲ್ಲಿ ಇದೊಂದು ಬಾರಿ ಕಟ್ ಇದೆಯಾ, ಸೊ ಆನ್ಸರ್ ಇಸ್ 1. ನೋಡಿ ಈ ತರದ ಕ್ವಶನ್ ಫಿಕ್ಸು. ನೆಕ್ಸ್ಟ್ ನೋಡಿ ಇಲ್ಲಿ 1 ಬಾರಿ, 2 ಬಾರಿ, 3 ಬಾರಿ, ಆನ್ಸರ್ ಇಸ್ 3. ಇದು ನೋಡಿ ಯು ಶೇಪ್, 1 ಬಾರಿ 2 ಬಾರಿ, ಸೊ ಆನ್ಸರ್ ಇಸ್ 2. ಮುಗಿತಾ? ಸೊ ಇದು ನೋಡಿ ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಹೊಂದಿರುವ ಶೂನ್ಯ. ನೋಡಿ ಎಕ್ಸ್ ಅಂದ್ರೆ ಬಹುಪದೋಕ್ತಿ ಮತ್ತೆ ರೇಖಾತ್ಮಕ ಅಂದ್ರೆ ಎಕ್ಸ್ ಪವರ್ ಎಕ್ಸ್ ರ ಘಾತ 1 ಇರುತ್ತೆ ಅಂತ ಅರ್ಥ. ನೋಡಿ ಇಲ್ಲಿ ಏನು ಇಲ್ಲ ಅಂದ್ರೆ ಒಂದಿರುತ್ತೆ ಅಂತ ಮೇಲ್ಗಡೆ. ಸೊ ನೋಡಿ ಇಲ್ಲಿ ಹೈಯೆಸ್ಟ್ ಪವರ್ ಮ್ಯಾಕ್ಸಿಮಮ್ ಎಕ್ಸ್ಗೆ ಮ್ಯಾಕ್ಸಿಮಮ್ ನಂಬರ್ ಎಷ್ಟಿದೆ ನೋಡ್ಕೊಳ್ಳಿ ಸಾಕಷ್ಟು, ಅದೇ 2. ನೋಡಿದ್ರಿ 3 ಇದೆ ಮ್ಯಾಕ್ಸಿಮಮ್ ನಂಬರ್, ಸೊ 3. ನೀವು ಅದೇ ರೀತಿ ಒಂದು ಕ್ವಶನ್ ಹಾಕೊಂಡು ಕ್ವಶನ್ ಪೇಪರ್ ಕೇಳಿದ್ರೆ ಆ ಕ್ವಶನ್ ಸಾಲ್ವ್ ಮಾಡಿ. ನೆಕ್ಸ್ಟ್ ನೋಡಿ, ಇದು ಆಲ್ಫಾ ಮತ್ತು ಬೀಟಾಗಳು ax² + bx + c ಎಂದು ವರ್ಗ ಬಹುಪದೋಕ್ತಿಯ ಶೂನ್ಯಗಳಾದರೆ ಆಗ ನೋಡಿ, ಮೊತ್ತ ಮಾಡಕ್ಕೆ ಫಾರ್ಮುಲಾ ಇದೆ. ಮೊತ್ತ ಮಾಡಕ್ಕೆ ಸೂತ್ರ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ಸ್ ಟು -b/a. ಮತ್ತೆ ಗುಣಲಬ್ಧಗಳನ್ನು ಮಾಡೋದಕ್ಕೆ ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು c/a. ಸೊ ಈ ಫಾರ್ಮುಲಾನ ಹಾಕ್ಬೇಕು. ಇದು ಅದಕ್ಕೆ ವರ್ಗ ಬಹುಪದೋಕ್ತಿಗೆ. ಈಗ ಇದು ಘನ ಬಹುಪದೋಕ್ತಿ ಕ್ಯೂಬ್ ಆಲ್ಫಾ ಬೀಟಾ ಗಾಮಾ ax² + bx + cx + d ಈಕ್ವಲ್ಸ್ ಎಂದು ಭಾವಿಸಬೇಕು. ಇದನ್ನ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ಸ್ ಟು -b/a, ಆಲ್ಫಾ ಇಂಟು ಬೀಟಾ ಪ್ಲಸ್ ಬೀಟಾ ಇಂಟು ಆಲ್ಫಾ ಪ್ಲಸ್ ಬೀಟಾ ಆಲ್ಫಾ ಇಂಟು ಗಾಮಾ c/a. ಈ ಫಾರ್ಮುಲಾ ನೋಡಿ ಇಲ್ಲಿ, ಇದು ವೆರಿ ಇಂಪಾರ್ಟೆಂಟ್. ವರ್ಗದ ಬಹುಪದೋಕ್ತಿಗಳನ್ನ ಸಾಮಾನ್ಯ ರೂಪ ಕನ್ವರ್ಟ್ ಮಾಡಕ್ಕೆ x² - ಆಲ್ಫಾ ಇಂಟು ಬೀಟಾ ಇಂಟು x ಪ್ಲಸ್ ಆಲ್ಫಾ ಇಂಟು ಬೀಟಾ ಈಕ್ವಲ್ಸ್ ಟು 0. ಸೊ ಈ ಫಾರ್ಮುಲಾ ಇಂಪಾರ್ಟೆಂಟ್. ನೋಡಿ ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೀನಿ, ವರ್ಗ ಬಹುಪದೋಕ್ತಿಯ ಶೂನ್ಯಗಳನ್ನು ಕಂಡುಹಿಡಿಯಿರಿ. ಏನ್ ಕೊಟ್ಟಿದ್ದೀನಿ? x² + 7x + 10. ನೋಡಿ ವೆರಿ ಈಸಿ, ನೋಡಿ ಸಿಂಪಲ್ ಹೇಳ್ಕೊಡ್ತೀನಿ ನಾನು. ಸೊ 10ನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 10 x² ಆಯ್ತಾರಪ್ಪ. ಈಗ 10ರಲ್ಲಿ ನಾವು 2 ಫ್ಯಾಕ್ಟರ್ಗಳನ್ನ ತಗೊಬೇಕು 10 ಮಗಿ. ಸೊ ಎಷ್ಟು? 2 5ಲಿ ತಗೋಣ. ಯಾಕೆ 2 5ಲಿ ತಗೋಬೇಕು ಅಂದ್ರೆ ನೋಡಿ, 2 ಮತ್ತೆ 5ನ್ನ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ? 7 ಬರುತ್ತಾ? ಸೊ ಅದನ್ನ ನಾವು 1 10ಲಿ ತಗೋಣ. ಓಕೆ, ನೀವು ಯಾಕೆ ಕನ್ಫ್ಯೂಸ್ ಮಾಡೋದು? 1 10ಲಿ. ಈಗ 1ರಲ್ಲಿ 10ನ್ನ ಕೂಡಿಸಬಹುದು ಅಥವಾ ಕಳಿಬಹುದು. 10ನ್ನ ಕೂಡಿಸಿದ್ರೆ 11 ಆಗುತ್ತೆ, ಅಥವಾ 10ರಲ್ಲಿ 1 ಕಳೆದ್ರೆ 9 ಆಗುತ್ತೆ. ಸೊ ಇಲ್ಲಿ ಅದಾಗಲ್ಲ. ಸೊ ಹಂಗಾಗಿ ಇದನ್ನ ತಗೋಬಾರ್ದು, ಆಯ್ತಾ? 2ಕ್ಕೆ 5ನ್ನ ಸೇರಿಸಿ 7 ಆಗುತ್ತೆ, ಬಟ್ 5ರಲ್ಲಿ 2ನ್ನ ಕಳೆದ್ರೆ 7 ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿರೋದು 7, ಇಲ್ಲಿರೋ ನಂಬರ್ ನೋಡ್ಕೋಬೇಕು ನೀವು. ಇಲ್ಲಿ ಪ್ಲಸ್ ಇದೆಯಾ? ಸೊ 2ಕ್ಕೂ ಪ್ಲಸ್ ಕೊಡಿ ಕೂಡಿಸ್ತಾ ಇರೋದ್ರಿಂದ. ಸೊ ಇದನ್ನ ಬರ್ಕೊಳ್ಳಿ. ಸೊ x² + 5x + 2x + 10. ಇವೆರಡರಲ್ಲಿ ಏನು ಕಾಮನ್ ತೆಗಿತೀರಿ? x ಕಾಮನ್ ತೆಗಿತೀರಾ? ಇವೆರಡರಲ್ಲೂ ಕಾಮನ್ ಅನ್ನೋದಕ್ಕೆ ಏನಂತಾರೆ ಕನ್ನಡದಲ್ಲಿ? ಎರಡರಲ್ಲೂ ಇರುವಂತಹ ಒಂದು ಸಂಖ್ಯೆ ಅಥವಾ ಇದು ನಂಬರ್ಗಳನ್ನ ತೆಗೆಯೋಣ. ಎರಡರಲ್ಲೂ x ಇದೆ, ಸೊ x ನ ತೆಗೆದಿದ್ದೀನಿ. ಇದೇನು ಉಳಿತು? 2x ಇರೋದ್ರಿಂದ 1x ತೆಗೆದಿರೋದ್ರಿಂದ 1x ಉಳಿತಾ? ಮತ್ತೆ ಪ್ಲಸ್ ಇದೆ, ಪ್ಲಸ್ ಆಯ್ತಾ? ಆಲ್ರೆಡಿ x ಆಚೆ ಬಂದಿರೋದ್ರಿಂದ ಇಲ್ಲಿ ಉಳಿದಿರೋ ನಂಬರು 5. ನೆಕ್ಸ್ಟ್ 2, ಇಲ್ಲಿ ನೋಡಿ ಪ್ಲಸ್ 2ನ್ನ ಕಾಮನ್ ತೆಗೆದ್ರೆ ಉಳಿಯೋದು x ಪ್ಲಸ್ 2 ಎಷ್ಟಲಿ 10, 2 5 10. ಮುಗಿತಾ? ಸೊ ಈಗ ಫ್ಯಾಕ್ಟರ್ಸ್ ಏನಾಯ್ತು? x + 2 = 0, x + 5 = 0. ಈ +2 ಇರೋದನ್ನ ಈಸ್ ಈಕ್ವಲ್ ಟು ಆಚೆ ಕಳಿಸ್ಕೊಳ್ಳಿ. x = -2, x = -5. ಓಕೆ, ಇಲ್ಲಿ ಕೊಟ್ಟರೆ ನೋಡಿ, ನೀವು ಇದನ್ನ ಮಾಡಿ, ಇದನ್ನ ಮಾಡಿ. ನೆಕ್ಸ್ಟ್
ಈ ಕ್ವಶನ್ ಎರಡು ಮಾಡಿ. ಓಕೆ, ನೆಕ್ಸ್ಟ್ ನಾವು ಈಗ ನೋಡಿ, ಈಗ ಸೇಮ್ ಅದೇ ಕ್ವಶನ್ 6x² ಮೈನಸ್ 3 ಮೈನಸ್ 7x ಅಂತೆ. ಇದು ವರ್ಗ ವರ್ಗ ಬಹುಪದೋಕ್ತಿ ರೀತಿಯಲ್ಲಿ ಅರೇಂಜ್ ಮಾಡ್ಕೊ ಹೋಗ್ತೀವಿ ನೀವು. ಅವನು ಯಾವ ಫಾರ್ಮೆಟಿಗೆ ax² ಪ್ಲಸ್ bx ಪ್ಲಸ್ c ಈಕ್ವಲ್ಸ್ ಟು 0 ಈ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೋಬೇಕು ನೀವು. ಮಾಡ್ಕೋಬೇಕು ಅಂದ್ರೆ ರಿಯಲೈಸ್ ಮಾಡಿ, ಫಸ್ಟ್ x² ಇರಬೇಕು, ಆಮೇಲೆ x ಇರಬೇಕು, ಆಮೇಲೆ ಕಾನ್ಸ್ಟೆಂಟ್ ಟರ್ಮ್ ಇರಬೇಕು. ಸರಿ, ಈಗ 6x² ಆಮೇಲೆ ಮೈನಸ್ 7x ಬರುತ್ತೆ ನೋಡಿ. x² ಬರಬೇಕು, ಆಮೇಲೆ x ಬರಬೇಕು, ಆಮೇಲೆ ಇದು ಲಾಸ್ಟ್ ನಂಬರ್ ಬರಬೇಕು. ಓಕೆ, ಈಗ ಇದು ನೋಡಿ ಅರೇಂಜ್ ಆಯ್ತಿದ್ದು. ಇದನ್ನ ಫ್ಯಾಕ್ಟರೇಷನ್ ಮಾಡೋದಲ್ಲ ಅದನ್ನ ಮಾಡಿ. ನೆಕ್ಸ್ಟ್ ನಿಮಗೆ ಫಸ್ಟ್ ಒಂದು ಬರುತ್ತಲ್ಲ, ದಟ್ ಇಸ್ -1/3 ಮತ್ತೆ x = 3/2 ಬಂತು. ಸೊ ದಟ್ ಇಸ್ ಫಸ್ಟ್ ಒನ್ ಇಸ್ ಆಲ್ಫಾ, ಸೆಕೆಂಡ್ ಒನ್ ಇಸ್ ಬೀಟಾ ಆಗಿರುತ್ತೆ. ಅದನ್ನ ಸಮ್ಮು ಮತ್ತೆ ಪ್ರಾಡಕ್ಟ್ ಮಾಡೋಣ. ನೋಡಿ, ಸಮ್ಮು ಮತ್ತೆ ಪ್ರಾಡಕ್ಟ್ ಹೇಳ್ಕೊಡ್ತೀನಿ. ಈಗ ಸಮ್ಮು ಆಲ್ಫಾ ಮತ್ತೆ ಬೀಟಾ ಇಸ್ ಈಕ್ವಲ್ ಟು -b/a. ಆಲ್ಫಾ ಏನಿದೆ -1/3 ಪ್ಲಸ್ ಬೀಟಾ ಇಸ್ 3/2 ಈಕ್ವಲ್ಸ್ ಟು -3/2. ಓಕೆ, ಸೊ ಈಗ ನೋಡಿ ಏನಾಯ್ತು, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಸೊ ಏನಾಯ್ತು, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ನೋಡಿ. ಸೊ ಇವೆರಡನ್ನೂ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ದಟ್ ಈಸ್ 3 ನೋಡಿ. ಎರಡು ಡಿನಾಮಿನೇಟರ್ ಅಂದ್ರೆ ಅಂಶ ಛೇದ. ಓಕೆ, ಛೇದ 3 2 ಲಾರ 6. ಓಕೆ, ಸೊ ನೆಕ್ಸ್ಟ್ 2 1 2 -2 ಪ್ಲಸ್ 3 3 9. ಸೊ ಈಕ್ವಲ್ಸ್ ಟು -3/2. ಆಯ್ತಾ. ಈಗ 9ರಲ್ಲಿ 2 ಹೋದ್ರೆ 7. ಸೊ 7/6. ಸೊ 7/6 ಈಕ್ವಲ್ಸ್ ಟು 7/6 ಆಯ್ತು. 7/6. ಸೊ ಮೈನಸ್ ಓಕೆ, ಇದು b/a ಅಂದ್ರೆ ದಟ್ ಈಸ್ 7/6. 7/6 ಬಿ ಅಂದ್ರೆ ಏನ್ ಗೊತ್ತಾ, ಇಲ್ಲಿದೆ ನೋಡಿ, ಇದು ಬಿ. ದಿಸ್ ಇಸ್ ಬಿ. ಎ ಅಂದ್ರೆ 6. 7/6. ಓಕೆ, ಈಗ ಆಲ್ಫಾ ಇಂಟು ಬೀಟಾ ಮಾಡೋಣ. ಆಲ್ಫಾ ಅಂದ್ರೆ ಎಷ್ಟು, ದಟ್ ಈಸ್ -1/3 ಇಂಟು ಬೀಟಾ ಇಸ್ 3/2 ಈಕ್ವಲ್ಸ್ ಟು ಸಿ ಅಂದ್ರೆ ಎಷ್ಟಿದೆ ನೋಡಿ. ಇಲ್ಲಿ ನೋಡಿ, ನಾವು ಈಕ್ವೇಶನ್ ನೋಡ್ಕೊಳ್ಳೋಣ. ಸಿ ಇಸ್ -3, ಎ ಅಂದ್ರೆ 6, -3/6. ಸೊ ನೀವು ಇಂಟು ಇರೋದ್ರಿಂದ ಅಂಶ ಛೇದ ಮಲ್ಟಿಪ್ಲೈ ಮಾಡಿ. 3 1 3, 3 2 6. ಸೊ -3/6 ನಂತರ ಆನ್ಸರ್ 2 ಸೇಮ್ ಬಂತು, ಮುಗೀತು. ಇಷ್ಟೇ. ಇದೇ ರೀತಿ ನೀವು ಇದನ್ನ ಮಾಡಿ ಮತ್ತೆ ಇದನ್ನ ಮಾಡಿ. ಸೊ ಯಾವ್ದನ್ನು ಬಿಡಬೇಡಿ, ಎಲ್ಲನೂ ಬರೋದು ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಈಗ ನೋಡಿ, ಇದರಲ್ಲಿ ಒಂದು ಪ್ರಾಬ್ಲಮ್ ಫಿಕ್ಸ್, ಇದು ಈ ತರ ಟೈಪ್. ಈ ಫಾರ್ಮುಲಾ ಏನು ಹೇಳುತ್ತೆ, x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಸೊ x² ಏನಿದೆ ದಟ್ ಈಸ್ ಹಂಗೆ ಬರ್ಕೊಳ್ಳಿ, ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಏನು ಕೊಟ್ಟಿದ್ದೀನಿ 1/4. ಸೊ 1/4 ಇಲ್ಲಿ ಬರ್ಕೊಳ್ಳಿ, 1/4 ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಇಸ್ -1. ಮುಗಿತಾ. ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ 4 ಇಲ್ಲಿ ಮಲ್ಟಿಪ್ಲೈ ಮಾಡಿ, ಇಲ್ಲಿಗೂ ಗುಣಿಸಿ. ಏನಾಯ್ತು, 4 x² ಮೈನಸ್ ಎಕ್ಸ್ -4 ಈಕ್ವಲ್ಸ್ ಟು 0. ಇಷ್ಟೇ, ಮುಗೀತು. ಸೇಮ್ ಅದೇ ರೀತಿ ಇದನ್ನು ಮಾಡಿ. ಈ 2-3 ಪ್ರಾಬ್ಲಮ್ಸ್ ಹಾಕಿದ್ವಿ. ಸೊ ನೀವು ಅದನ್ನು ಸಾಲ್ವ್ ಮಾಡಲೇಬೇಕು. ಇಲ್ಲಿಗೆ 2 ಚಾಪ್ಟರ್ ಆಯಿತು. 3ನೇ ಚಾಪ್ಟರ್ ನೋಡಿ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಣೆ. 2 ಚರಾಕ್ಷರಗಳು. ಓಕೆ, ನೋಡಿ ಇಲ್ಲಿ ಇದು a1/a2 b1/b2. ನಾನು ಸ್ವಲ್ಪ ಸ್ಪೀಡ್ ಹೋಗ್ತೀನಿ. ಸೊ 3 ಈಕ್ವಲ್ ಇಲ್ಲ ಅಂದ್ರೆ, 3 ಈಕ್ವಲ್ ಸಮ ಇಲ್ಲ ಅಂದ್ರೆ ನೋಡಿ, ಈ ತರ ಬರುತ್ತೆ ಸಮ ಇಲ್ಲ ಅಂತ. 3 ಆನ್ಸರ್ ಡಿಫ್ರೆಂಟ್ ಬಂದ್ರೆ ದಟ್ ಈಸ್ ಪರಸ್ಪರ ಛೇದಿಸುತ್ತವೆ, ಹಿಂಗೆ ಇಂಟು ಶೇಪ್ ಬರುತ್ತೆ ಅಂತ. ನಿಖರವಾಗಿ ಒಂದೇ ಒಂದು ಪರಿಹಾರ ಬರುತ್ತೆ, ಸ್ಥಿರ ಜೋಡಿಗಳು. 3 ಸಮ ಬಂದ್ರೆ 1/2 1/2 1/2 1 2 ಘಾತ 1 2 ಘಾತ 1 2 ಘಾತ 1. ಸೊ 1/2 1/2 1/2 ಅಂತ ಬಂದ್ರೆ ಸೊ ಪರಸ್ಪರ ಐಕ್ಯವಾಗುತ್ತದೆ, ಮತ್ತೆ ಅಪರಿಮಿತ ಪರಿಹಾರಗಳು, ಜಾಸ್ತಿ ಆನ್ಸರ್ಸ್ ಬರುತ್ತೆ ಅಂತ. ಸೊ ಅವಲಂಬಿತ ಸ್ಥಿರ ಜೋಡಿಗಳು. ಇದು ನೋಡಿ, 3 ಈಕ್ವಲ್ ಇಲ್ಲ ಅಂದ್ರೆ ಪರಸ್ಪರ ಛೇದಿಸುತ್ತವೆ, ನಿಖರವಾಗಿ ಒಂದು ಸೊಲ್ಯೂಷನ್, ಒಂದೇ ಒಂದು ಪರಿಹಾರ. 3 ಸಮ ಇದ್ರೆ ಅಪರಿಮಿತ ಪರಿಹಾರ ಮತ್ತೆ ಪರಸ್ಪರ ಐಕ್ಯವಾಗುತ್ತದೆ. ಓಕೆ, ಒಂದು ಸರಿ ಇದ್ದು ಒಂದು ಸರಿ ಇಲ್ಲ ಅಂದ್ರೆ ದಟ್ ಈಸ್ ಸಮಾಂತರ ರೇಖೆಗಳು. ಈ ತರ ಸಮಾಂತರ ರೇಖೆಗಳು 2 ಛೇದಿಸಲ್ಲ, ಯಾವುದೇ ಪರಿಹಾರವಿಲ್ಲ, ಅಸ್ಥಿರ ಜೋಡಿಗಳು. ನೋಡಿ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ, ಒಂದು ಕ್ವಶನ್ ಏನ್ ಹೇಳಿದಾನೆ, 5 ಪೆನ್ಸಿಲ್ಗಳು 7 ಪೆನ್ನುಗಳ ಬೆಲೆ. 5 ಪೆನ್ಸಿಲ್ ಏನಂತ ತಗೊಳ್ಳಿ ನೋಡಿ, ಪೆನ್ಸಿಲ್ನ ಬೆಲೆ ಎಕ್ಸ್ ಅಂತ ತಗೊಳ್ಳಿ, ಪೆನ್ನಿನ ಬೆಲೆ ದಟ್ ಈಸ್ ವೈ ಅಂತ ತಗೊಳ್ಳಿ. 5 ಪೆನ್ಸಿಲ್ ಅಂತ ಹೇಳ್ತಾರ. ಸೊ 5 ಪೆನ್ಸಿಲ್ ಎಕ್ಸ್, ಕರೆಕ್ಟಾ. ಮತ್ತೆ 7 ಪೆನ್ ಪ್ಲಸ್ 7 ಪೆನ್ನ ಬೆಲೆ ವೈ. ಎಷ್ಟಾಯ್ತು ಅಂದ್ರೆ 50 ರೂಪಾಯಿ ಆಯ್ತು, ಕರೆಕ್ಟಾ. 50 ರೂಪಾಯಿ ಆಯ್ತು. ಸೊ ಮತ್ತೆ ಹಾಗೆ 7 ಪೆನ್ಸಿಲ್ ಮತ್ತು 5 ಪೆನ್ನುಗಳ ಒಟ್ಟು ಬೆಲೆ 46 ರೂಪಾಯಿ ಅಂತೆ. ನೋಡಿ,
5 ಪೆನ್ನು, ಸಾರಿ 7 ಪೆನ್, 7 ಪೆನ್ ಅಂದ್ರೆ ಎಷ್ಟು ಎಕ್ಸ್ ಪ್ಲಸ್ 5 ಪೆನ್ಸಿಲ್ ಅಂದ್ರೆ 5 ವೈ. ಸೊ ಈಕ್ವಲ್ಸ್ ಟು 46. ರಚನೆ ಮಾಡಿ ಅಂತ ಹೇಳಿದ್ರೆ ಎಕ್ವೇಶನ್ ರಚನೆ ಮಾಡಿದ್ವಿ ನೋಡಿ. ಇದು ಅಷ್ಟೇ, 10 ವಿದ್ಯಾರ್ಥಿಗಳು ಗಣಿತ ರಸಪ್ರಶ್ನೆಗಳಲ್ಲಿ ಭಾಗವಹಿಸುತ್ತಾರೆ. 10 ಟೋಟಲ್ ಜನ ಹೋಗ್ತಾರೆ, 10 ಜನ ಹೋಗ್ತಾರೆ. ಅದರಲ್ಲಿ ನೋಡಿ ಹುಡುಗರ ಸಂಖ್ಯೆ ನೋಡಿ, ಈಗ ಹುಡುಗರು ಎಕ್ಸ್ ಅನ್ಕೊಳ್ಳೋಣ, ಹುಡುಗಿಯರು ವೈ ಅನ್ಕೊಳ್ಳೋಣ. ಕರೆಕ್ಟಾ? ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆ 4 ಹೆಚ್ಚಿದೆ. ಅಂದ್ರೆ ಹುಡುಗಿರು 4 ಜನ ಜಾಸ್ತಿ ಇದಾರ ಯಾರಿಗಿಂತ? ಹುಡುಗರಿಗಿಂತವಾ. ಸೊ ಹುಡುಗರಿಗಿಂತ ಹುಡುಗಿರು 4 ಜನ ಜಾಸ್ತಿ ಇದಾರೆ. ಸೊ ಹುಡುಗಿರು ಯಾರು? ವೈ. ಕರೆಕ್ಟಾ? ಹುಡುಗಿರು ವೈ. ಸೊ ಇವರು ಏನಾಗಿರಂತೆ, ಹುಡುಗರು ಏನಿದ್ದಾರೆ ಅವ್ರಿಗಿಂತ 4 ಜನ ಜಾಸ್ತಿ ಇದಾರೆ. ಇಷ್ಟೇ. ವೈ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 4. ನೆಕ್ಸ್ಟ್, ಉದ್ದ ಅಗಲಕ್ಕಿಂತ 4 ಮೀಟರ್ ಅದೇ ನಾವು ಮಾಡೋದು. ಸೊ ನೆಕ್ಸ್ಟ್ ನೋಡಿ, ರೇಖಾಚಿತ್ರವನ್ನು ಛೇದಿಸುವ, ಐಕ್ಯಗೊಳ್ಳುವ ಅಥವಾ ಸಮಾಂತರ ರೇಖೆ ಪರೀಕ್ಷಿಸಿ. ಏನಿಲ್ಲ ಕೊಟ್ಟರೆ ನೋಡಿ, ಇಲ್ಲಿ ಯಾವ ಫಸ್ಟ್ ನಂಬರ್ ನೋಡ್ಕೊಳ್ಳಿ, 3 ಇದೆ, ಇಲ್ಲಿ ಫಸ್ಟ್ ನಂಬರ್ ಇದೆ 2 ಇದೆಯಾ. ಸೊ 3/2 ಆಯ್ತು, ಮುಗಿತಾ. ನೆಕ್ಸ್ಟ್ ಇಲ್ಲಿ 2 ಇದೆ, ಇಲ್ಲಿ -3 ಇದೆ. ಸೊ 2/-3 ಆಯ್ತು. ನೆಕ್ಸ್ಟ್ 5 ಇದೆ, 7 ಇದೆ. ಸೊ 3 ಸಮ ಇಲ್ವಾ? 3 ಸಮ ಇಲ್ಲ ಅಂದ್ರೆ ನೋಡಿ, 3 ಸಮ ಇಲ್ಲ ಅಂದ್ರೆ ದಟ್ ಇಸ್ ಸ್ಥಿರ ಜೋಡಿ. ಮತ್ತೆ ಇದು ಪರಸ್ಪರ ಛೇದಿಸುತ್ತದೆ. ಇಂಗ್ಲಿಷಲ್ಲಿ ಇಂಟರ್ಸೆಕ್ಟ್ ಅಂತ ಕರೀತಾರೆ. ಓಕೆ, ಇದಷ್ಟು ನೋಡಿ. ಇದ್ರ ಫಸ್ಟ್ ನಂಬರ್ ತಗೊಳ್ಳಿ, ಫಸ್ಟ್ ನಂಬರ್, ಇದ್ರ ಫಸ್ಟ್ ನಂಬರ್ 2/3, ಇದ್ರ ಫಸ್ಟ್ ನಂಬರ್, ಇದ್ರ ಸೆಕೆಂಡ್ ನಂಬರ್ 3/5. ನೆಕ್ಸ್ಟ್ 4/8. ಇದು ಕೂಡ ಏನಾಗಿದೆ, 3 ನಂಬರ್ ಸೇಮ್ ಇಲ್ಲ ಅಂದ್ರೆ ಪರಸ್ಪರ ಛೇದಿಸುತ್ತದೆ, ಸ್ಥಿರ ಜೋಡಿ. ಅಷ್ಟೇ, ಮುಗಿತು. ಇದು ನೀವೇ ಮಾಡಿ. ಸೊ ನೆಕ್ಸ್ಟ್ ನೋಡೋಣ, ಆದೇಶ ವಿಧಾನದಲ್ಲಿ ಬಿಡಿಸಿ. ಆದೇಶ ವಿಧಾನ ಅಂದ್ರೇನು? ಆದೇಶ ವಿಧಾನ ಸಬ್ಸ್ಟಿಟ್ಯೂಷನ್ ಮಾಡೋದಾ? ಓಕೆ, ಸಬ್ಸ್ಟಿಟ್ಯೂಷನ್ ಮಾಡೋದು ಏನಿಲ್ಲ, ಸಿಂಪಲ್. 2 ಇಕ್ವೇಶನ್ ಕೊಟ್ಟಿದ್ದೀನಿ ನೋಡಿ, ಎಕ್ಸ್ ಪ್ಲಸ್ 2y ಈಕ್ವಲ್ಸ್ ಟು 4 ಒಂದು, ಇನ್ನೊಂದು ಎಕ್ಸ್ ಪ್ಲಸ್ 2y ಈಕ್ವಲ್ಸ್ ಟು 6. ಸೊ ಇವೆರಡರಲ್ಲಿ ಒಂದು ಈಕ್ವೇಶನ್ ಮಾಡ್ಕೊಳ್ಳೋಣ. ಈಗ ಎರಡರಲ್ಲಿ ಒಂದು ಈಕ್ವೇಶನ್. ಸೊ ಸಾರಿ, ಇಲ್ಲಿ 3 ಆಗಿದೆ, ಈಕ್ವೇಶನ್ ನಂಬರ್ 3. ಓಕೆ, 3 ಮಾಡೋಣ. 3. ಈಗ ಇದರಲ್ಲಿ ಈ ಫಸ್ಟ್ನೇ ಈಕ್ವೇಶನ್ ಇದೆಯಲ್ಲ, ಅದರಲ್ಲಿ ಎಕ್ಸ್ ನಲ್ಲಿ ಉಳಿಸ್ಕೊಳ್ಳಿ, ಮಿಕ್ಕಿದೆಲ್ಲ ಕಡೆ ಕಳಿಸ್ಕೊಳ್ಳಿ. ಇದು ಈಕ್ವೇಶನ್ ನಂಬರ್ 1, ಈಕ್ವೇಶನ್ ನಂಬರ್ 2. ಫಸ್ಟ್ನೇ ಈಕ್ವೇಶನ್ ಇದೆ ನೋಡಿ, ಎಕ್ಸ್ ಪ್ಲಸ್ 2y ಈಕ್ವಲ್ಸ್ ಟು 4 ಇದೆಯಲ್ಲ, ಈ 2y ನ ಎತ್ಬಿಟ್ಟು ಇಟ್ಟು ಕಳಿಸ್ಕೊಳ್ಳಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 4 - 2y ಆಯ್ತು. ಸೊ ಇದು ವ್ಯಾಲ್ಯೂ, ಇದು ಎಕ್ಸ್ ನ ಒಂದು ಮೌಲ್ಯ, ಈಗ ತಗೊಂಡೋಗಿ ಈಕ್ವೇಶನ್ ನಂಬರ್ 2ಗೆ ಹಾಕಿ. ಏನಾಯ್ತು? ಸೊ ಎಕ್ಸ್ ಅಂದ್ರೆ ದಟ್ ಈಸ್ 4 - 2y ಪ್ಲಸ್ 3y ಈಕ್ವಲ್ಸ್ ಟು 6 ಆಯ್ತಾ. ಸೊ ಈಗ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಯ್ತು? 4 - 2y ಪ್ಲಸ್ 3y, ಪ್ಲಸ್ ಇಂಟು ಮೈನಸ್ ಏನಾಯ್ತು? ಮೈನಸ್ ಆಯ್ತಾ. ಸೊ ಬಿಗರ್ ಮೈನಸ್ ಪ್ಲಸ್. ಸೊ 3y ಅಲ್ಲಿ 2y ಹೋದ್ರೆ 1y. ಸೊ y ಈಕ್ವಲ್ಸ್ ಟು 4 ಈ ಕಡೆ ಕಳಿಸ್ಕೊಳ್ಳಿ, -4 ಆಗುತ್ತೆ. y ಈಸ್ ಈಕ್ವಲ್ ಟು 2 ಬಂತು. ಇಷ್ಟೇ. ಈಗ ನೀವು ಇದನ್ನ ಮಾಡಿ, ಈ ಕ್ವಶನ್ಗಳು ನೀವು ಮಾಡಿ, ಇದನ್ನು ನೀವು ಮಾಡಿ. ಬಿಡಬಾರ್ದು, ಮ್ಯಾಥ್ಸು ಫೋಕಸ್ ಇರಬೇಕು. ಬೈಹಾರ್ಟ್ ಮಾಡ್ರೆ ಮ್ಯಾಥ್ಸ್ ಬರಕ್ಲ ನೋಡಿ. ಎಲಿಮಿನೇಷನ್, ವರ್ಜಿಸುವ ವಿಧಾನ, ಎಲಿಮಿನೇಷನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 14, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 4. ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಇದೆಯಾ, ಇದು ಕ್ಯಾನ್ಸಲ್ ಆಯ್ತು. ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಸೊ ಏನಾಯ್ತು? ಎಕ್ಸ್ ಪ್ಲಸ್ ಎಕ್ಸ್ 2x ಆಯ್ತಾ, 2x ಆಯ್ತು. 14 4 18 ಆಯ್ತು. ಸೊ 2 1 2 9 ಎಕ್ಸ್ ಈಸ್ ಈಕ್ವಲ್ ಟು 9 ಆಯ್ತು. ಇದು ತಗೊಂಡ ಒಂದು ಈಕ್ವೇಶನ್ಗೆ ಹಾಕಿ, ಎಕ್ಸ್ ಈಸ್ ಈಕ್ವಲ್ ಟು 9 ಆದ್ರೆ ಈ 9 ಈಸ್ ಈಕ್ವಲ್ ಟು ಈ ಕಡೆ ಬಂದಾಗ ಮೈನಸ್ ಆಯ್ತಾ. ಸೊ ವೈ ಈಸ್ ಈಕ್ವಲ್ ಟು 14 - 9, 14 9 ಅಂದ್ರೆ ದಟ್ ಈಸ್ 5. ಕರೆಕ್ಟಾ? ನೋಡಿ, ಈ ವರ್ಜಿಸುವ ವಿಧಾನ ವೆರಿ ಇಂಪಾರ್ಟೆಂಟ್, ನೀವು ಕೊಡ್ತಾನೆ. ಇದು ನೋಡಿ ಮಾಡಿ, ನೀವು ಇದನ್ನ ನೀವು ಮಾಡಿ. ನೆಕ್ಸ್ಟ್ ನೋಡಿ, ಆ ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ ಅಂತೆ. ನೋಡಿ, ಉದ್ದ ಆಯತ ಅನ್ಕೊಳ್ಳಿ, ಆಯತ. ಕರೆಕ್ಟ್, ಆಯತ. ಇದು ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುತ್ತದೆ. ಓಕೆ, ಅಗಲ ಅಂದ್ರೆ ಉದ್ದವು ನೋಡಿ, ಈಗ ಅಗಲನ ಎಕ್ಸ್ ಅನ್ಕೊಳ್ಳೋಣ. ಉದ್ದ ಏನಾಯ್ತು? ಉದ್ದ ನೋಡಿ, ಅಗಲಕ್ಕಿಂತ 4 ಮೀಟರ್, ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಿದೆ. ಅಗಲಕ್ಕಿಂತ ನೋಡಿ ಎಕ್ಸ್ ಪ್ಲಸ್ 4. ಸೊ ಒಂದು ಹೂದೋಟದ ಸುತ್ತಳತೆಯು ಅರ್ಧವು 36 ಮೀಟರ್ ಇದೆ ಅಂತೆ. ಓಕೆ, ಹೂದೋಟದ ಅಳತೆಯನ್ನು ಮಾಡಿರಿ. ನೋಡಿ, ಅಗಲವನ್ನು ಎಕ್ಸ್ ಅಂತ ಉದ್ದವನ್ನು ವೈ ಪ್ಲಸ್ ತಗೊಳ್ಳಿ, ವೈ ಪ್ಲಸ್. ಸೊ ವೈ ಪ್ಲಸ್ 4. ಸೊ ಉದ್ದ ಈಸ್ ಎಕ್ಸ್ ಅಂತೆ. ಸೊ ಎಕ್ಸ್ ನ ತಗೋಣ, ಇಲ್ಲಿ ಎಕ್ಸ್ ಪ್ಲಸ್ 4, ಇದನ್ನ ವೈ ಅಂತ ತಗೋಣ. ವೈ ಆಯ್ತು. ಸೊ ಉದ್ದ ಏನಾಯ್ತು? ಉದ್ದ ಈಸ್ ವೈ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ 4.
ಸೊ ಅಗಲ ಎಷ್ಟಾಯಿತು? ಅಗಲ ದಟ್ ಈಸ್ ಎಕ್ಸ್ ಅಂತ ತಗೊಳ್ಳಿ ಅಷ್ಟೇ. ಓಕೆ 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 ಸ್ವಲ್ಪ ಇದಾಗಿದೆ ನೋಡಿ, ಕನ್ನಡ ನಾವು ಇದಲ್ವಾ. ಓಕೆ ಏನಿಲ್ಲ, ಸಿಂಪಲ್ಲು ನೋಡಿ, ಸಿಂಪಲ್ಲು. ಈಗ ಉದ್ದ ಏನು ಕೊಟ್ಟಿದ್ದಾನಪ್ಪ ನೋಡಿ, ಉದ್ದ ಏನು ಕೊಟ್ಟಿದ್ದಾನೆ? ಉದ್ದನ ನೀವು ಏನಂತ ತಗೊಳ್ಳಿ, ವೈ ಅಂತ ತಗೊಳ್ಳಿ. ಉದ್ದನ ವೈ ಅಂತ ತಗೊಳ್ಳಿ, ಅಗಲನ ಎಕ್ಸ್ ಅಂತ ತಗೊಳ್ಳಿ. ಸೊ ಉದ್ದ ಏನಾಗಿದೆ ಅಂತೆ? ಉದ್ದ ನೋಡಿ ವೈ ಅನ್ನೋದು ಏನಾಗಿದೆ? 4 ಜಾಸ್ತಿ ಆಗಿದೆ, ಅಗಲಕ್ಕಿಂತ ಜಾಸ್ತಿ ಆಗಿದೆ. ಸೊ ಎಕ್ಸ್ ಪ್ಲಸ್ 4 ಆಯ್ತು. ಸೊ ಅದನ್ನ ಈಕ್ವೇಶನ್ ಸಾಲ್ವ್ ಮಾಡಿದೆ ನೋಡಿ, ಈಕ್ವೇಶನ್ ಸಾಲ್ವ್ ಮಾಡಿದ್ರೆ ಇಲ್ಲಿ ಈ ತರ ಈಕ್ವೇಶನ್ ಸಾಲ್ವ್ ಮಾಡ್ರೆ ಮುಗಿದೋಯ್ತು. ಹೆಂಗ್ ಬಂತು? ಸುತ್ತಳತೆ ನೋಡಿ, ಏನ್ ಹೇಳಿದೆ ನಾನು? ಸುತ್ತಳತೆ ಅರ್ಧ ಅಂದ್ರೆ ನೋಡಿ 2x ಪ್ಲಸ್ 2y ಡಿವೈಡ್ ಬೈ ಏನಾಗುತ್ತೆ ಈಕ್ವೇಶನ್. ಈಗ ಸುತ್ತಳತೆ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನಪ್ಪಾ? ಸುತ್ತಳತೆ ಕಂಡುಹಿಡಿಯಕ್ಕೆ ದಟ್ ಈಸ್ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಕರೆಕ್ಟಾ? 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಸೊ ಇದ್ರಲ್ಲಿ ಅರ್ಧ ಅಂತ ಹೇಳಿದ್ದೇನೆ. ಸೊ ಹಂಗಾಗಿ 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್, ಅದನ್ನ ಎಕ್ಸ್ ಅಂತ ಲೆಂತ್ ನಾವೇನ್ ಕಂಡಿದೀವಿ? ಲೆಂತ್ ವಿ ಆರ್ ಟೇಕನ್ ಎಸ್ ಎಕ್ಸ್. ಓಕೆ, ಅಗಲ ಎಕ್ಸ್, ಇದು ಉದ್ದ ವೈ ಅಂತ ತಗೊಂಡಿದ್ವಿ. ಅದು ಅರ್ಧ ಅಂತೆ. ಸೊ ಈ ಡಿವೈಡ್ ಬೈ ಅರ್ಧ. ಸೊ ಇದು ಎಷ್ಟಾಗುತ್ತೆ ಆನ್ಸರ್? 36. ಸೊ 2 ಕ್ಯಾನ್ಸಲ್ ಆಯ್ತು, ಉಳಿದಿದ್ದು ಎಷ್ಟು ಉಳಿತು? ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ ಟು 36. ಸೊ ಈಗ ನಮಗೆ ವೈ ವ್ಯಾಲ್ಯೂ ನಮ್ಗೆ ಗೊತ್ತು. ವೈ ವ್ಯಾಲ್ಯೂ ಎಷ್ಟು? ಎಕ್ಸ್ ಪ್ಲಸ್ ವೈ ಅಂದ್ರೆ ದಟ್ ಈಸ್ ಎಕ್ಸ್ ಪ್ಲಸ್ 4 ಈಕ್ವಲ್ಸ್ ಟು 36. ಸೊ ಈಗ ನೋಡಿ 2 ಎಕ್ಸ್ ಇದೆ, ಎಕ್ಸ್ ಎಷ್ಟಾಯ್ತು? 2x ಪ್ಲಸ್. ಸೊ 2x ಈ ಪ್ಲಸ್ 4 ಈ ಕಡೆ ಕಳಿಸ್ಕೊಳ್ಳಿ, -4 ಆಗುತ್ತೆ. ಸೊ 32 ಆಯ್ತು. ಸೊ 2 1s 2 16s. ಸೊ ಎಕ್ಸ್ ಇಸ್ ಈಕ್ವಲ್ ಟು 16 ಆಯ್ತು. ಸೊ ಇದು ತಗೊಂಡೋಗಿ ಒಂದು ಈಕ್ವೇಶನ್ಗೆ ಹಾಕಿ, ಇದಕ್ಕೆ ಹಾಕಿ ಎಷ್ಟಾಯ್ತೆ? ಸೊ ಎಕ್ಸ್ ವೈ ಈಸ್ ಈಕ್ವಲ್ ಟು 20 ಆಗುತ್ತೆ. ಸೊ ಈ ತರ ನೀವು ನೋಡಿ ಇಲ್ಲಿ ಕೊಟ್ಟಿದ್ರೆ 5 ವರ್ಷದ ಹಿಂದೆ ವರ್ಷನು ಅದನ್ನ ನೀವು ಮಾಡಿದೀವಿ. ನೆಕ್ಸ್ಟ್ ನೀವು ಮತ್ತೆ ಇಲ್ಲಿ ಪ್ರಾಕ್ಟೀಸ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಪ್ರಾಬ್ಲಮ್ಗಳನ್ನ ಮಾಡ್ತಾ ಹೋಗಿ. ನೋಡಿ ಗ್ರಾಫ್ ಅಲ್ಲಿ ನಿಮಗೆ 4 ಮಾರ್ಕ್ಸ್ ಮಿಸ್ ಆಗಲೇಬಾರ್ದು. ಅವನೇನೇ ಕೊಟ್ಟರು ಫಸ್ಟ್ ನೀವು ಅದನ್ನ ಸಮೀಕರಣನ ವರ್ಜಿಸುವ ವಿಧಾನ ಮಾಡ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ಗ್ರಾಫ್ ಕ್ವಶನ್ ಕೊಟ್ಟಿದ್ರೆ ಈ ಕ್ವಶನ್ಗಳನ್ನ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ರೆ, ಸೊ ಅದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತು ಹೇಳಿದ್ದು? ಸೊ ಇದನ್ನ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಫೋಕಸ್ ಮಾಡಿದ್ರೆ ಮಾತ್ರ ನಿಮಗೆ ಮಾರ್ಕ್ಸ್ ಬರುತ್ತೆ. ನೋಡಿ ನೆಕ್ಸ್ಟ್ ವರ್ಗ ಸಮೀಕರಣಗಳು 6 ಮಾರ್ಕ್ಸ್ ಕೇಳೋರು. ಸೊ ಇಲ್ಲಿ ವರ್ಗ ಸಮೀಕರಣದಲ್ಲಿ ನೀವು ಮೇನ್ ಕಲಿಬೇಕಾದ್ದು ಏನಾಗಿರ್ಬೇಕು ಮತ್ತೆ ಏನು ಕಂಡೀಷನ್ಗಳಿದೆ ಅಂತ ನೋಡಿ. ಈಗ ಇಲ್ಲಿ ನೀವು ಶೋಧ ಮಾಡ್ಬೇಕಾದ್ರೆ, ವರ್ಗ ಸಮೀಕರಣ ಮೂಲ ಸ್ವಭಾವಗಳನ್ನ ಕಂಡುಹಿಡಬೇಕಾದ್ರೆ ಶೋಧ ನೋಡಿ, ಶೋಧ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು b² - 4ac ಆನ್ಸರು ಗ್ರೇಟರ್ ದೆನ್ 0 ಅಂದ್ರೆ ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಅಂದ್ರೆ ಗ್ರೇಟರ್ ದೆನ್ ಕನ್ನಡದಲ್ಲಿ ಅಂತಾರೆ, ಗೊತ್ತಿಲ್ಲ ಕಮೆಂಟ್ ಮಾಡಿ. ಇದು ದೊಡ್ಡದು ಅಂದ್ರೆ ಬಂದಿರುವಂತ ಆನ್ಸರ್ 0ಗಿಂತ ಜಾಸ್ತಿ ಇದ್ರೆ 1 2 3 4 5 6 ಆತರ ಇದ್ರೆ ಅದನ್ನ ಎರಡು ಭಿನ್ನವಾದ ವಾಸ್ತವ ಮೂಲಗಳು ಸಮ ಬಂದ್ರೆ 2 ಸಮ ವಾಸ್ತವ ನೋಡಿ, ಸಮ ವಾಸ್ತವ ಮೂಲಗಳು. ಲೆಸ್ ದೆನ್ 0 ಅಂದ್ರೆ ಡೆಲ್ಟಾ ಈಸ್ ಚಿಕ್ಕದು, ಲೆಸ್ ದೆನ್ 0 ಅಂದ್ರೆ ದಟ್ ಈಸ್ -1. ಆನ್ಸರ್ ಅಲ್ಲಿ ಅಂದ್ರೆ -2 -30 ಈ ತರ ಬಂತು ಅಂದ್ರೆ ಯಾವುದೇ ವಾಸ್ತವ ಸಂಖ್ಯೆಗಳು ಹೊಂದಿರುವುದಿಲ್ಲ, ವಾಸ್ತವ ಸಂಖ್ಯೆನೇ ಇರಲ್ಲ ಅಂತ ಅರ್ಥ. ಇದು ಇಂಪಾರ್ಟೆಂಟ್ ಈ ಚೇಂಬರ್. ಈಗ ನೋಡಿ, ಈಗ ಇದನ್ನ ನೀವು ಏನ್ ಮಾಡಕ್ ಹೇಳಿದ್ದೀನಿ? ಫ್ಯಾಕ್ಟರೈಸೇಷನ್ ಮಾಡಕ್ ಹೇಳಿದ್ದೀನಿ. ಫ್ಯಾಕ್ಟರೈಸೇಷನ್ ಆಲ್ರೆಡಿ ನಾವು ಮಾಡಿದೀನಿ, ಮತ್ತೆ ತಿರ್ಗಾ ಮಾಡಕ್ ಹೋಗಲ್ಲ. ಸೊ ಅದೇ ಸಿ ಟರ್ಮ್ ಎ ಟರ್ಮ್ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ ನೋಡಿ, ವರ್ಜಿಸುವ ವಿಧಾನ ಮಾಡೋಣ. ನೋಡಿ ಮಾಡಿದರೆ ಎಸ್, ಶೋಧಕ ಬೆಲೆ ಮಾಡೋಣ. ನೋಡಿ ಇಲ್ಲಿ 4x² - 12x ಸೊ +9 = 0. ಸೊ ಇಲ್ಲಿ ನಾವು ಹಾಕ್ಬೇಕಾದ ಫಾರ್ಮುಲಾ ಯಾವುದು? ಶೋಧಕ ಬೆಲೆಯಲ್ಲಿ b² - 4ac. ಸೊ ಎ ಅಂದ್ರೆ ಎಷ್ಟಪ್ಪ? ಎ ಅಂದ್ರೆ ಇಲ್ಲಿ ಮೊದಲನೇ ನಂಬರ್ ಇರೋದು, a = 4. ಸೊ ಬಿ ಅಂದ್ರೆ ಏನು? -12. ಸಿ = 9. ಸೊ ಇದಕ್ಕೆ ಹಾಕೋಣ. ಈಗ ಬಿ ಅಂದ್ರೆ ಎಷ್ಟು? -12². ಕರೆಕ್ಟಾ? -4 ಇಂಟು ಎ ಅಂದ್ರೆ 4 ಇಂಟು ಸಿ ಅಂದ್ರೆ 9. ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಈಗ 12² ಅಂದ್ರೆ ಎಷ್ಟು? 12ರ ವರ್ಗ ಎಷ್ಟು? 144 ಮೈನಸ್. ಸೊ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ? 4 4 16 16 9 144. 144 - 144 is 0. ನೋಡಿ 0 ಡೆಲ್ಟಾ ವ್ಯಾಲ್ಯೂ ನಮಗೆ 0 ಬಂತು. ಕರೆಕ್ಟಾ? ಎರಡು ಸಮ ವಾಸ್ತವ ಸಂಖ್ಯೆಗಳು ಸಮವಾಗಿದೆ. ಸೊ ಈ ತರ ನೀವು ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ. ಕಾಮೆಂಟ್ ಮಾಡಬೇಕು, ಪಡಪಡ ಅಂತ ಮಾಡಬೇಕು. ನೋಡಿ ಇದ್ರಲ್ಲಿ ನೀವು ಕೆ ಕಂಡುಹಿಡಿದಿದೆಯಲ್ಲ, ಈ ವೆರಿ ಇಂಪಾರ್ಟೆಂಟ್. ಕೆ ಕಂಡುಹಿಡಿದು ಇದನ್ನ ಮಾಡೋಣ. ಈಗ ನೋಡಿ ಏನ್ ಕೊಟ್ಟಿದ್ದೀನಿ? 2x² + kx + 3 = 0. ಸೊ ಈಗ a = ಎಷ್ಟಪ್ಪ? 2, b = ಎಷ್ಟು? k, c = ಎಷ್ಟು? 3.
ಕರೆಕ್ಟಾ? ಸೊ ಈಗ ಫಾರ್ಮುಲಾಗೆ ಹಾಕೋಣ. ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ಸ್ ಟು 0. ಬಿ ಅಂದರೆ ಎಷ್ಟು? ಕೆ ಸ್ಕ್ವೇರ್ ಮೈನಸ್ 4 ಇಂಟು ಎ ಅಂದರೆ 2, ಸಿ ಅಂದರೆ 3. ಓಕೆ, ಕೆ ಸ್ಕ್ವೇರ್ ಮೈನಸ್ 4 2 8 3 24. ಕರೆಕ್ಟಾ? 8 3 24. ಈ ಮೈನಸ್ ಆಚೆ ಕಳಿಸ್ಕೊಳ್ಳಿ. ಈಗ ಕೆ ಸ್ಕ್ವೇರ್ ಈಕ್ವಲ್ಸ್ ಟು 24. ಸೊ ಕೆ ಈಕ್ವಲ್ಸ್ ಟು ಈ ಸ್ಕ್ವೇರ್ ಅಂಗಡಿ ಕಳಿಸ್ಕೊಳ್ಳಿ, ಏನಾಗುತ್ತೆ? ಪ್ಲಸ್ ಆರ್ ಮೈನಸ್ ರೂಟ್ ಆಯ್ತು, ರೂಟ್ 24. ಈಗ 24ನ ವರ್ಗಗಳನ್ನ ಮಾಡಿದ್ರೆ ಅವಿಭಾಜ್ಯ ವರ್ಗಗಳನ್ನಾಗಿ ಮಾಡಿದ್ರೆ ನೋಡಿ, ಕೆ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 4 3 4 3 12. ಪರ್ಫೆಕ್ಟ್ ಸ್ಕ್ವೇರ್ 4 is 2. ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 2 ರೂಟ್ 3. 2 ರೂಟ್ ಇಷ್ಟೇ ಆನ್ಸರ್. ಪ್ಲಸ್ ಆರ್ ಮೈನಸ್ 2 ರೂಟ್ 3. ಮುಗಿತಾ? ಇದೇ ತರ ನೀವು ಇದನ್ನ ಮಾಡಿ. ನೆಕ್ಸ್ಟ್ ನೋಡಿ, ಎರಡು ಸಂಖ್ಯೆಗಳ ಮೊತ್ತ ಅಂತ. ಎರಡು ಸಂಖ್ಯೆ ಅಂದ್ರೆ ಅದು ಒಂದು ಎಕ್ಸ್ ಅಂತ ಅನ್ಕೊಳ್ಳಿ, ಇನ್ನೊಂದನ್ನು ವೈ ಅನ್ಕೊಳ್ಳಿ. ಮೊತ್ತ ಅಂತ ಹೇಳ್ತಾವ್ರ. ಮೊತ್ತ ಅಂದ್ರೆ ಏನು? ಮಧ್ಯದಲ್ಲಿ ಪ್ಲಸ್ ಹಾಕೋದು. ಎಷ್ಟು ಬರುತ್ತಂತೆ? 27 ಬರುತ್ತಂತೆ. ಮತ್ತೆ ಅವೆರಡರ ಗುಣಲಬ್ಧ. ಗುಣಲಬ್ಧ ಏನು? ಗುಣಿಸೋದು. ಎರಡರ ಮಧ್ಯೆ ಇಂಟು. ನೋಡಿ, ಎಕ್ಸ್ ಇಂಟು ವೈ ಈಕ್ವಲ್ಸ್ ಟು 182. ಸೊ ಈಗ ಎಕ್ಸ್ ಅನ್ನ ಉಳಿಸ್ಕೊಳ್ಳಿ, ಇವೆರಡರ ಮಧ್ಯೆ ಇಂಟು ಇರುತ್ತೆ, ಈ ಕಡೆ ಬಂದು ಡಿವೈಡ್ ಆಯ್ತು. 182 ಡಿವೈಡ್ ಬೈ ವೈ ಆಯ್ತು. ಅಷ್ಟೇ, ಮುಗೀತು. ಈಗ ಇದು ತಗೊಂಡೋಗಿ ಈ ಈಕ್ವೇಷನ್ಗೆ ಹಾಕಿ ಸಿಂಪ್ಲಿಫೈ ಮಾಡಿ. ನೋಡಿ, ಸಿಂಪ್ಲಿಫೈ ಆಗ ನಿಮಗೆ ಒಂದು ಈಕ್ವೇಷನ್ ಬರುತ್ತೆ, ಅದನ್ನ ಫ್ಯಾಕ್ಟರೈಸೇಷನ್ ಮಾಡಿ, ಮುಗಿದೋಯ್ತು. ನೋಡಿ, ಇಲ್ಲೂ ಅಷ್ಟೇ. ನೋಡಿ, ಒಂದು ಲಂಬಕೋನ ತ್ರಿಭುಜ. ನೋಡಿ, ಒಂದು ಲಂಬಕೋನ ತ್ರಿಭುಜನ ಡ್ರಾ ಮಾಡ್ಕೊಳ್ಳೋಣ. ಲಂಬಕೋನ ತ್ರಿಭುಜ ಆಯ್ತಾ? ಇದರಲ್ಲಿ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ. ನೋಡಿ, ಎತ್ತರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತೆ. ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ. ನೋಡಿ, ತ್ರಿಭುಜದ ಎತ್ತರವು ಅದರ ಪಾದಕ್ಕಿಂತ 7 ಸೆಂಟಿಮೀಟರ್. ನೋಡಿ, ಪಾದ ಎಕ್ಸ್ ಅಂದ್ಕೊಳ್ಳೋಣ. ಪಾದ ಎಕ್ಸ್ ಆದ್ರೆ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ ಅಂತೆ. ಯಾವುದು? ಎತ್ತರ. ನೋಡಿ, ಎತ್ತರ ಎಕ್ಸ್ ಇದೆಯಾ? ಸೊ -4 ಏನ್ ವ್ಯಾಲ್ಯೂ ಇದೆ? ಎಕ್ಸ್ ಅದಕ್ಕಿಂತ 4 ಕಡಿಮೆ ಇದೆ ಅಂತ ಅರ್ಥ. 4 ಕಡಿಮೆ. ಎತ್ತರ ಈಕ್ವಲ್ಸ್ ಟು ಎಕ್ಸ್ -4 ಅಂದ್ರೆ ಪಾದಕ್ಕಿಂತ 4 ಕಡಿಮೆ ಇದೆ ಅಂತ ಅರ್ಥ. ಸೊ ಇದರ ಕರ್ಣದ ಉದ್ದವು, ಕರ್ಣ ಅಂದ್ರೆ ಇದು 13 ಸೆಂಟಿಮೀಟರ್ ಇದೆ. ಉಳಿದೆರಡು ಬಾಹುಗಳನ್ನು ಕಂಡುಹಿಡಿಯಿರಿ. ಇದಕ್ಕೆ ಪೈಥಾಗೋರಸ್ನ ಪ್ರಮೇಯನ ಹಾಕಿ. ಏನ್ ಹೇಳುತ್ತೆ ಪೈಥಾಗೋರಸ್ನ ಪ್ರಮೇಯ? ನೋಡಿ, ಇದೀನಿ ಎ, ಇದು ಬಿ, ಸಿ ಅನ್ಕೊಳ್ರೆ, ದಟ್ ಈಸ್ AC ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು? AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಆಯ್ತಾ? ಸೊ AC ಅಂದ್ರೆ ಎಷ್ಟು? ದಟ್ ಈಸ್ 13 ಸ್ಕ್ವೇರ್ ಈಕ್ವಲ್ಸ್ ಟು AB ಅಂದ್ರೆ ಎಷ್ಟು? x -4 ಹೋಲ್ ಸ್ಕ್ವೇರ್ ಪ್ಲಸ್ B ಅಂದ್ರೆ x ಸ್ಕ್ವೇರ್. ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಬರ್ತದೆ. ಆಯ್ತಾ? ನೋಡಿ, ಈಗ ಇಲ್ಲೊಂದು ಕೆಲವೊಂದು, ಈಗ ಇಷ್ಟು ನಾನು ಚಾಪ್ಟರ್ ಮಾಡಿದ್ದೀನಿ, ಇದಕ್ಕೆ ಒಂದು ಟೆಸ್ಟ್ ನ ಮಾಡಿದ್ದೀನಿ, ಓನ್ಲಿ ಫಾರ್ 20 ಮಾರ್ಕ್ಸ್. ಇದಕ್ಕೆ ನೀವು 45 ಮಿನಿಟ್ಸ್ ಆನ್ಸರ್ ಮಾಡಬೇಕು. ನೋಡಿ, 15 and 20ಗೆ ಮಾಸಹ ಮತ್ತು ಲಾಸಹ ಅದು ಗುಣಲಬ್ಧ ಮಾಡಿ, ಬಹುಪದೋಕ್ತಿ ಮಾಡಿ, 100ನ ಪ್ರೈಮ್ ಫ್ಯಾಕ್ಟರೇಷನ್ ಮಾಡಿ, ಮತ್ತೆ ಇದ್ರ ನೋಡಿ ಸಮೀಕರಣ ಪರಿಹಾರಗಳನ್ನು ಬರೀರಿ. ಸೊ ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ, ನೆಕ್ಸ್ಟ್ ವರ್ಗಿಸುವ ವಿಧಾನ, ನೆಕ್ಸ್ಟ್ ಸಮೀಕರಣ ಮೂಲಗಳ ಸ್ವಭಾವ ಬರೀಬೇಕು, ಮತ್ತೆ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಅದು ಕೊಟ್ಟಿದೆ ನೋಡಿ, ಕೇವಲ ಕಂಡುಹಿಡಿಯೋದು. ನೆಕ್ಸ್ಟ್ ಇದು ನಕ್ಷೆ ಬರೆಯೋದು, ಗ್ರಾಫು. ಸೊ ಇಷ್ಟನ್ನ ಮಾಡಿ, ಇದನ್ನ ಮಾಡಿ ನೀವು ಕರೆಕ್ಷನ್ ಮಾಡ್ಕೊಳ್ಳಿ. ಎಷ್ಟಾಗಿದೆ ನೋಡಿ ಮಾರ್ಕ್ಸ್ ನಿಮ್ದು. ಅರ್ಥ ಆಯ್ತು? ಸೊ ನೆಕ್ಸ್ಟ್ ಚಾಪ್ಟರ್ಲಿ ನಾನು ಸಮಾಂತರ ಶ್ರೇಣಿ ಇದನ್ನ ಮಾಡ್ತೀನಿ. ನಾನು ಮಾಡಿರುವಂತಹ ವಿಡಿಯೋ ನಿಮಗೆ ಯೂಸ್ ಆಗ್ತಿದೆ. ನೋಡಿ, ಕೆಲವರು, ನಾನು ಆಕ್ಚುಲಿ ಇಂಗ್ಲೀಷಲ್ಲಿ ಮಾಡ್ತಿದ್ದೆ. ಯಾರೋ ಪಾಪ ಸರ್ ನಮಗೆ ಕನ್ನಡದಲ್ಲಿ ಮಾಡಿ, ನಮಗೆ ಕಷ್ಟ ಆಗ್ತದೆ, ಇಂಗ್ಲೀಷ್ ಅರ್ಥ ಆಗ್ತಿಲ್ಲ, ಕನ್ನಡದಲ್ಲಿ ಮಾಡಿದ್ರೆ ನಮ್ಗೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಹೇಳಿದ್ರಿಂದ ನಾನು ಇಂಗ್ಲೀಷಲ್ಲಿ ಮಾಡಿದೆ. ಇಲ್ಲಾಂದ್ರೆ ಕನ್ನಡದಲ್ಲಿ ಮಾಡಿದೆ, ಇಲ್ಲ ಮಾಡ್ತಿರ್ಲಿಲ್ಲ. ಸೊ ನನ್ನಿಂದ ನಿಮ್ಗೆಲ್ಲ ಯೂಸ್ ಆಗ್ಬೇಕು ಅಷ್ಟೇ ಹೊರತು ಸೊ ಬೇರೆ ಏನಿಲ್ಲ ಅಷ್ಟೇ. ನಾವೇನು ಎಕ್ಸ್ಪೆಕ್ಟ್ ಮಾಡೋದು ನಿಮ್ಮಿಂದ. ಸೊ ಯು ಹ್ಯಾವ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂದ್ರೆ ವರ್ಕ್ ಹಾರ್ಡ್. ನೋಡಿ, ತುಂಬಾ ಕಡಿಮೆ ದಿನ ಇದೆ, ಒಂದು 20 ದಿನ ಇರ್ಬೋದು ಮ್ಯಾಕ್ಸಿಮಮ್. ಅಂದ್ರೆ ನೀವು ಎಷ್ಟು ಫೋಕಸ್ ಮಾಡಿ ಓದ್ತೀರಿ ನೋಡಿ, ಮನೇಲಿರುವಂತಹ ಕಷ್ಟ, ಮತ್ತೆ ನಿಮ್ಮ ಅಕಸ್ಮಾತ್ ನೀವೇನಾದ್ರು ಫೇಲ್ ಆಯ್ತು ಅಂದ್ರೆ, ಫಸ್ಟ್ ಅಟೆಂಪ್ಟ್ ಫೇಲ್ ಆಯ್ತು ಬಿಡು, ಸೆಕೆಂಡ್ ಅಟೆಂಪ್ಟ್ ಬರಿತೀವಿ ಅಂತ ಕೆಲವು ಪೇರೆಂಟ್ಸ್ ದುಡ್ಡಿರೋರು ಹೇಳ್ಬೋದು. ಬಟ್ ಕೆಲವು ಬಡ ಮಕ್ಕಳುಗಳು ಸೊ ಫೇಲ್ ಆಯ್ತು ಸಾಕು, ಪೇರೆಂಟ್ಸ್ ಏನಾಗ್ತಾರೆ, ಇವನೇ ಓದೋದಿಲ್ಲ, ಕೆಲ್ಸಕ್ಕೆ ಹಾಕು, ದನ ಮೇಸಕ್ಕೆ ಹಾಕಂತಾರೆ. ಬಟ್ ಇವತ್ತು ಲೈಫಲ್ಲಿ ಫೇಲ್ ಆಗ್ಬೋದು, ಬಟ್ ಜೀವನದಲ್ಲಿ ಪಾಸ್ ಆಗಿರೋರು ಇದ್ದಾರೆ ತುಂಬಾ ಜನ. ಸೊ ಹಂಗಾಗಿ ಅಟ್ಲೀಸ್ಟ್ ಸ್ವಲ್ಪ ಲೈಟಾಗಿ ಈ ವರ್ಷ ಪಾಸ್ ಆಗ್ಬೇಕು ನಾನು ಅನ್ನೋದಕ್ಕೋಸ್ಕರನಾದ್ರು ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಅದೆಲ್ಲರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಚೆನ್ನಾಗಿ ಓದಿ, ಚೆನ್ನಾಗಿ ಮಾಡಿ.